ಇವತ್ತು ನಾವು ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಪ್ರೊಬೆಬಲಿ ಇದು 5ನೇ ಕ್ಲಾಸ್ ಅನ್ಕೋತೀನಿ ರೀ, ಕರೆಕ್ಟಾ? ಓಕೆ ಮೇಡಮ್, ಓಕೆ. ಇನ್ನೊಂದು ಉಳಿತದೆ ಇದರಲ್ಲಿ. ಇವತ್ತು ನಾವು ಎಸ್ ಮೇಡಮ್, ಗ್ರಂಥ ಸಂಪಾದನೆಯ ಕಾರ್ಯವಿಧಾನ ಅಥವಾ ಪಾಠ ಪರಿಷ್ಕರಣೆ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡೋಣ. ನಾವು ಕಳೆದ ಕ್ಲಾಸಲ್ಲಿ ಸ್ಕಾಲಿತ್ಯದ ಕಾರಣಗಳು ಮತ್ತು ಸ್ಕಾಲಿತ್ಯದ ಸ್ವರೂಪ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಅದರ ಮುಂದುವರಿಕೆ ಇವತ್ತಿನ ಚರ್ಚೆ. ಯಾಕಂತ ಹೇಳಿದ್ರೆ ನಮಗೆ ಯಾಕೆ ದೋಷಗಳಾಗುತ್ತವೆ ಅನ್ನೋದು ಗೊತ್ತಾದ ಮೇಲೆ ಅವನ್ನ ಹೇಗೆ ನಿವಾರಿಸ್ಕೊಳ್ಬೇಕು ಅನ್ನೋದು ತಿಳುವಳಿಕೆಗೆ ಬರಬೇಕಾದ ವಿಷಯ. ಎಸ್ ಮೇಡಮ್, ದೋಷಗಳನ್ನ ತಪ್ಪಿಸೋದು ಹೇಗೆ, ಸರಿಪಡಿಸೋದು ಹೇಗೆ ಅಂತ. ಸೊ ನಿಮಗೆ ತಿಳಿದಿರೋ ಹಾಗೆ ಕಳೆದ 4-5 ಕ್ಲಾಸ್ಗಳಲ್ಲಿ ನಾವು ಚರ್ಚೆ ಮಾಡ್ತಿರುವಾಗ ಹಸ್ತಪ್ರತಿ ಶಾಸ್ತ್ರದಲ್ಲಿ ಅಥವಾ ಗ್ರಂಥ ಸಂಪಾದನೆಯಲ್ಲಿ ಅನೇಕ ಕಾರಣಗಳಿಗಾಗಿ ಸ್ಕಾಲಿತ್ಯಗಳು ಸಂಭವಿಸುತ್ತವೆ ಅನ್ನೋದನ್ನು ನೀವೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಿ. ಅಜ್ಞಾನದಿಂದ, ಅನ್ಯತಾ ಜ್ಞಾನದಿಂದ, ಅನವಧಾನದಿಂದ, ಅಥವಾ ಮೋರ್ ಸ್ಪೆಸಿಫಿಕ್ಲಿ ಹೇಳೋದಾದರೆ ಈ ಪ್ರಾಚೀನ ಹಸ್ತಪ್ರತಿಗಳು ನಮ್ಮ ಅನೇಕ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬರುವಾಗ ಅವುಗಳ ಒಳಗೆ ಅನೇಕ ದೋಷಗಳು, ಸ್ಕಾಲಿತ್ಯಗಳು, ಅಪಪಾಠಗಳು ನುಸುಳಿವೆ. ಹೀಗೆ ನುಸುಳಿರುವ ದೋಷಗಳನ್ನ, ಸ್ಕಾಲಿತ್ಯಗಳನ್ನ ನಿವಾರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತು ಕ್ಲಾಸಲ್ಲಿ ನಾವು ಕಲಿಬೇಕು. ಸ್ಕಾಲಿತ್ಯಗಳು ಯಾಕೆ ಆಗ್ತವೆ ಅನ್ನೋದಕ್ಕೆ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚೆ ಮಾಡಿದ ಹಾಗೆ ಕಣ್ತಪ್ಪು, ಕೈ ತಪ್ಪು ಮತ್ತು ಕಿವಿ ತಪ್ಪು, ಈ 3 ಕಾರಣಗಳಿಂದ ಸ್ಕಾಲಿತ್ಯಗಳು ಸಂಭವಿಸುತ್ತವೆ. ಅವುಗಳಲ್ಲಿ ಉದ್ದೇಶಿತ ಸ್ಕಾಲಿತ್ಯಗಳು ಮತ್ತು ಅನುದ್ದೇಶಿತ ಸ್ಕಾಲಿತ್ಯಗಳು ಅಂತ 2 ರೀತಿಯ ಬಗ್ಗೆ ಮಾತಾಡಿದ್ವಿ ಹಿಂದೆ ಲಾಸ್ಟ್ ಸೆಷನ್ನಲ್ಲಿ. ಉದ್ದೇಶಿತ ಸ್ಕಾಲಿತ್ಯಗಳಿಗೆ ಕವಿ ಮತ್ತು ಸಹೃದಯ ಕಾರಣ, ಅನುದ್ದೇಶಿತ ಸ್ಕಾಲಿತ್ಯಗಳಿಗೆ ಕವಿ ಸಹೃದಯರಲ್ಲದೆ ಲಿಪಿಕಾರರು ಕಾರಣ. ಹೀಗೆಲ್ಲ ಮಾತಾಡ್ತಾ ಇದ್ವಿ. ಸೊ ಆ ಚರ್ಚೆಯಲ್ಲಿ ನಾವು ಒಂದಷ್ಟು ಮುಖ್ಯವಾದ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಮಾಡಿದ್ವಿ. ಯಾವುದು ಅಂತ ಹೇಳಿದ್ರೆ, ಬರವಣಿಗೆ ರೀತಿ ದೋಷದಿಂದ ಉಂಟಾಗುವ ಸ್ಕಾಲಿತ್ಯಗಳು, ಪ್ರಾಂತ ಭೇದಗಳಿಂದ ಉಂಟಾಗುವ ಸ್ಕಾಲಿತ್ಯಗಳು, ಅವಸ್ಥಾ ಭೇದದಿಂದ ಉಂಟಾಗುವ ಸ್ಕಾಲಿತ್ಯಗಳು, ಅಕ್ಷರಗಳ ರೂಪ ಸಾದೃಶ್ಯದಿಂದ ಉಂಟಾಗುವ ಸ್ಕಾಲಿತ್ಯ, ಧ್ವನಿ ಸಾದೃಶ್ಯದಿಂದ ಉಂಟಾಗುವ ಸ್ಕಾಲಿತ್ಯ. ಸೊ ಹೀಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಮತ್ತು ಇವುಗಳಲ್ಲಿ ಲೋಪ, ಆಗಮ, ಆದೇಶಗಳ ಬಗ್ಗೆನೂ ಮಾತಾಡಿದ್ವಿ. ಸೊ ಹೀಗಿರುವಾಗ ಈಗ 10ನೇ ಶತಮಾನದಿಂದ ಇಲ್ಲಿವರೆಗೆ ಉಳಿದುಕೊಂಡು ಬಂದಿರುವ ನಮ್ಮ ಪ್ರಾಚೀನ ಪಠ್ಯಗಳೇನಿವೆ ಅಲ್ಲ, ಪಂಪ, ರನ್ನ, ನಾಗಚಂದ್ರ, ವಚನಕಾರರು, ಕುಮಾರವ್ಯಾಸ, ರಾಘವಾಂಕ, ಹರಿಹರಾದಿಗಳು, ಇವರು ಬರೆದ ಮೂಲ ಪಠ್ಯಗಳು ನಮಗೆ ಸಿಕ್ಕಿಲ್ಲ. ಈಗ ನಾವು ಓದ್ತಿರೋದೆಲ್ಲ ಏನು ಅಂತ ಹೇಳಿದ್ರೆ, ಯಾರೋ ಪೀಳಿಗೆಯಿಂದ ಪೀಳಿಗೆಗೆ ಅವರ ಕೃತಿಗಳನ್ನು ಯಾರೋ ಬರೆದಿಟ್ಕೊಂಡು ಬಂದಿದ್ದಾರೆ. ಅವರು ಬರೆದಿಟ್ಕೊಂಡು ಬಂದಿರೋದರಲ್ಲಿ ಅನೇಕ ದೋಷಗಳಿದ್ದರೂ ಅವನ್ನ ನಾವೇ ಸರಿಪಡಿಸ್ಕೊಂಡು ಓದ್ತಿದ್ದೀವಿ. ಅಂದರೆ ನಮಗೆ ಈಗ ಕವಿ ಪಾಠ ಸಿಕ್ಕಿಲ್ಲ. ಹೀಗಿದ್ದಾಗ ನಾವು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದಿರುವ ಈ ಹಸ್ತಪ್ರತಿಗಳಲ್ಲಿರುವ ಪಾಠ ಅಂದರೆ ಇಲ್ಲಿ ಚಾಪ್ಟರ್ ಅಂತ ಯಾರೋ ಅರ್ಥ ಮಾಡ್ಕೊಳ್ಬಾರ್ದು. ನಾನು ಪದೇ ಕ್ಲಾಸ್ಗಳಲ್ಲಿ ಇದನ್ನು ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ. ಪಾಠ ಅಂದರೆ ಅಕ್ಷರ, ಪದ, ವಾಕ್ಯ ಅಥವಾ ಪ್ಯಾರ ಅನ್ನೋ ಅರ್ಥ ಅಂತ ಇಟ್ಕೊಳ್ಳಿ. ಅಕ್ಷರ, ಪದ, ವಾಕ್ಯ, ಪ್ಯಾರ, ಪ್ರಕರಣ, ಈ ಥರದ್ದು ಏನಾದರೂ ಇಟ್ಕೊಳ್ಬೋದು ನೀವು. ಪಾಠ ಅಂದರೆ ಅದು ಇಲ್ಲಿ. ಈ ಪಾಠ ದೋಷಗಳು ಸಂಭವಿಸಿವೆ. ಇವನ್ನು ನಾವು ಸ್ಕಾಲಿತ್ಯ ಅಂತ ಕರೆದಿದ್ದೀವಿ.
ಇಂತಹ ದೋಷಗಳನ್ನು ನಾವು ನಿವಾರಿಸೋಕೆ ಹೊರಟಾಗ ಏನೇನೆಲ್ಲ ಮಾಡಬೇಕು ಅಂತ, ಅದಕ್ಕೆ ನಾವು ಗ್ರಂಥ ಸಂಪಾದನೆಯ ಕಾರ್ಯವಿಧಾನ ಅಂತ ಕರಿತೀವಿ. ಏನೆಲ್ಲ ಮಾಡಬೇಕಲ್ಲ ಆ ಪ್ರೊಸೀಜರ್ಗೆ ನಾವು ಗ್ರಂಥ ಸಂಪಾದನೆಯ ಕಾರ್ಯವಿಧಾನ ಅಂತ ಕರಿತೀವಿ. ಇದು ಹೇಗಿರುತ್ತೆ ಅಂತ ನಾನು ಉದಾಹರಣೆ ಕೊಟ್ಟು ಆಮೇಲೆ ನಿಮಗೆ ಅರ್ಥ ಮಾಡಿಸ್ತೇನೆ. ಗ್ರಂಥ ಸಂಪಾದನಾ ಕಾರ್ಯವಿಧಾನಕ್ಕೆ ಹೊರಡುವಾಗ ನಾವು ಮುಖ್ಯವಾಗಿ 5 ಹಂತಗಳಲ್ಲಿ ಪಾಠ ಪರಿಷ್ಕರಣೆಯ ಕೆಲಸವನ್ನು ಮಾಡಬೇಕು. ಪಾಠ ಪರಿಷ್ಕರಣೆ ಅಂದರೆ ತಪ್ಪಾಗಿರುವ ಅಕ್ಷರ, ಪದ, ವಾಕ್ಯ, ಪ್ರಕರಣ ಅಥವಾ ಅಧ್ಯಾಯ ಅಥವಾ ಸಂಧಿ ಇವುಗಳನ್ನ ಸರಿಪಡಿಸೋದು ಅಂತ ಪರಿಷ್ಕರಣೆ. ಇಂತಹ ಪರಿಷ್ಕರಣ ಕಾರ್ಯದಲ್ಲಿ ನಾವು ಮುಖ್ಯವಾಗಿ 5 ಹಂತಗಳನ್ನ ಗಮನಿಸ್ತೇವೆ. ಮೊದಲನೇದು ಸಾಮಗ್ರಿ ಸಂಕಲನ ಅಂತ, ಮೊದಲನೇ ಹಂತ. ಎರಡನೇದು ವಂಶಾವಳಿ ನಿರ್ಣಯ ಅಂತ. ಈ ಬಗ್ಗೆ ನಾವು ಹಿಂದೆ ಮಾತಾಡಿದ್ದೀವಿ, ನಿಮಗೆ ಎಷ್ಟು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಆಮೇಲೆ ಅದನ್ನು. ಮೊದಲನೇದು ಸಾಮಗ್ರಿ ಸಂಕಲನ, ಎರಡನೇದು ವಂಶಾವಳಿ ನಿರ್ಣಯ, ಮೂರನೇದು ಪಾಠ ಸಂಕಲನ ಅಂತ, ನಾಲ್ಕನೇದು ಪಾಠ ಪರಿಷ್ಕರಣ, ಹಾಗೆ ಐದನೇದು ಉನ್ನತ ವಿಮರ್ಶೆ ಅಂತ. ಉನ್ನತ ವಿಮರ್ಶೆ ಸೊ ಈ 5 ಹಂತಗಳನ್ನ ನಾವು ದಾಟಬೇಕಾಗತ್ತೆ. ಈ ಎಲ್ಲನೂ ಮಾಡಲಿಕ್ಕೆ ಅಂದರೆ ಸಾಮಗ್ರಿ ಸಂಕಲನ, ವಂಶಾವಳಿ ನಿರ್ಣಯ, ಪಾಠ ಸಂಕಲನ, ಪಾಠ ಪರಿಷ್ಕರಣ ಮತ್ತು ಕೊನೆಯದು ಉನ್ನತ ವಿಮರ್ಶೆ, ಇದನ್ನೆಲ್ಲ ಮಾಡೋದಕ್ಕೆ ತುಂಬ ವಿದ್ವತ್ತು, ಪಾಂಡಿತ್ಯ, ಪ್ರತಿಭೆ ಅಥವಾ ವ್ಯುತ್ಪತ್ತಿ ಅಂತ ಏನು ಕರಿತೀರೋ ಶಾಸ್ತ್ರಜ್ಞಾನ ಎಲ್ಲ ಬೇಕು. ಇದು ಸುಮ್ಮನೆ ಸಂಭವಿಸುವ ಕೆಲಸ ಅಲ್ಲ. ಈ ಎಲ್ಲ ಕೆಲಸಗಳನ್ನ ಮಾಡುವ ವೃತ್ತಿಪರ ತರಬೇತಿ ಪಡೆದಂತಹ ವ್ಯಕ್ತಿಯನ್ನು ನಾವು ಗ್ರಂಥ ಸಂಪಾದಕ ಅಂತ ಕರಿತೀವಿ. ಇದೆಲ್ಲ ಮಾಡೋನ್ನ ನಾವು ಗ್ರಂಥ ಸಂಪಾದಕ ಅಂತ, ಎಡಿಟರ್. ಈ ಗ್ರಂಥ ಸಂಪಾದಕನಾದವನು ಅವನಿಗೆ ಬಹಳ ವಿದ್ವತ್ತು ಬೇಕು, ಪಾಂಡಿತ್ಯ ಬೇಕು, ಪ್ರತಿಭೆ ಬೇಕು, ವ್ಯುತ್ಪತ್ತಿ ಬೇಕು. ಅಂದಾಗ ಮಾತ್ರ ಈ ಕೆಲಸ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಸಿಗುವ ಎಲ್ಲ ಹಸ್ತಪ್ರತಿಗಳನ್ನ, ಅಂದರೆ ಉದಾಹರಣೆ ಪಂಪ ಭಾರತ ಅಂತ ಒಂದು ಪಠ್ಯ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂತೆ ಅವನ ಕೈಗೆ 4 ಅಥವಾ 3-4 ಹಸ್ತಪ್ರತಿಗಳು ಸಿಕ್ಕು ಅಂತ ಅಂದರೆ ಇದರಲ್ಲಿ ಯಾವುದು ಒರಿಜಿನಲ್ ಅಂತ ಹುಡುಕ್ಬೇಕಲ್ಲ ಅವನು. ಶುದ್ಧ ಪಾಠ ಯಾವುದು, ಅಶುದ್ಧ ಪಾಠ ಯಾವುದು ಅನ್ನೋದನ್ನೆಲ್ಲ ನಿರ್ಣಯಿಸಬೇಕಾಗುತ್ತೆ. ಸೊ ಹಾಗಾಗಿ ಅವನಿಗೆ ಇರಬೇಕಾದ ಕೆಲವು ಸಾಮರ್ಥ್ಯಗಳ ಬಗ್ಗೆ ನಾನು ನಿಮಗೆ ಮೊದಲು ಗಮನಕ್ಕೆ ತಂದು ಆಮೇಲೆ ವಿಷಯ ಪ್ರವೇಶಕ್ಕೆ ಬರ್ತೇನೆ. ಒಂದು ಕೃತಿಯನ್ನು ನೀವು ಸಂಪಾದನೆಗೆ ಹೊರಟ್ರಿ ಅಂದರೆ ಬರೀ ಒಂದೇ ಹಸ್ತಪ್ರತಿ ಇಟ್ಕೊಂಡು ಅದನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕೃತಿಗೆ ಸಂಬಂಧಪಟ್ಟ ಈವರೆಗೆ ಬಂದಿರುವ ಎಷ್ಟು ಹಸ್ತಪ್ರತಿಗಳಿದೆಯೋ ಎಲ್ಲವನ್ನು ನೀವು ಕಣ್ಣು ಹಾಯಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಗ್ರಂಥ ಸಂಪಾದಕನಿಗೆ ಹಸ್ತಪ್ರತಿಗಳ ಸಂಗ್ರಹಿಸುವ ಕೆಲಸದಲ್ಲಿ ಪ್ರಯತ್ನಶೀಲತೆ ಬೇಕು ಮೊದಲನೇದು. ಹಾಗೆ ಸಿಕ್ಕಿರುವ ಎಲ್ಲ ಹಸ್ತಪ್ರತಿಗಳನ್ನು ಓದುವ ಸಹನಶೀಲತೆ ಇರಬೇಕು. ಜೊತೆಗೆ ಇದರಲ್ಲಿ ಮೂಲ ಯಾವುದು, ಮೂಲ ಎಲ್ಲ ಅಲ್ಲ ಅಂತ ಯಾವುದು, ಶುದ್ಧ ಯಾವುದು, ಅಶುದ್ಧ ಪಾಠ ಯಾವುದು ಅನ್ನೋದನ್ನು ನಿರ್ಣಯಿಸುವ ವಿಷಯದಲ್ಲಿ ಅವನಿಗೆ ಸಾವಧಾನ ಇರಬೇಕು. ಮತ್ತು ಪ್ರತಿ ಪದ್ಯದ ಸಾಲಿಗೆ ಇರುವ ಭಿನ್ನ ಪಾಠಗಳನ್ನ ಸಂಕಲನ ಮಾಡೋದರಲ್ಲಿ ಆತನಿಗೆ ಪ್ರಾಮಾಣಿಕತೆ ಮತ್ತು ಸಮತೂಕ ಇರಬೇಕು. ಇಷ್ಟಲ್ಲದೆ ಹಸ್ತಪ್ರತಿಗಳ ಸ್ವರೂಪದ ಅರಿವಿರಬೇಕು. ಅಂದರೆ ಹಸ್ತಪ್ರತಿಗಳ ಸ್ವರೂಪದ ಅರಿವು ಅಂದರೆ ನಾನು ಇದನ್ನು ನಿಮ್ಗೆ ಹೇಳಿದ್ದೆ ಏನು ಅಂದರೆ ಹಸ್ತಪ್ರತಿಗಳ ಸ್ವರೂಪದಲ್ಲಿ ಹೇಗಿರುತ್ತವೆ ಅಂತ.
ಅವುಗಳ ಸ್ತುತಿ ಪದ್ಯಗಳನ್ನು ಹೇಗೆ ನೋಡೋದು, ಪ್ರಶಸ್ತಿ ಭಾಗ್ಯಗಳನ್ನ ನೋಡೋದು ಹೇಗೆ, ಹಸ್ತಪ್ರತಿಗಳ ಕಾಲನಿರ್ಣಯ ಮಾಡೋದು ಹೇಗೆ, ಅವುಗಳ ಲಿಪಿಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಈ ಥರದ ಜ್ಞಾನ ಇರಬೇಕು ಅವನು. ಇಲ್ಲ ಅಂದರೆ ಅವನು ಪಾಠ ಪರಿಷ್ಕರಣೆ ಹೊರಡೋದು ಸಾಧ್ಯ ಇಲ್ಲ. ಆದ್ದರಿಂದ ಹಸ್ತಪ್ರತಿಯ ಸ್ವರೂಪದ ಅರಿವು ಅಂದರೆ ಲಿಪಿಯ ಕಾಲ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಪರಿಜ್ಞಾನ ಇರಬೇಕು. ಯಾವ ಕಾಲದ ಭಾಷಿಕ ಅವಸ್ಥೆಯನ್ನು ಈ ಪಠ್ಯ ಪ್ರತಿನಿಧಿಸ್ತಾ ಇದೆ ಎನ್ನುವ ತಿಳುವಳಿಕೆ ಇರಬೇಕು. ಮತ್ತು ಯಾವ ಅವಸ್ಥಾಭೇದ ಪ್ರಾಂತ ಭೇದಗಳಲ್ಲಿ ಇದು ರೂಪುಗೊಂಡಿದೆ ಅನ್ನೋ ತಿಳುವಳಿಕೆ ಇರಬೇಕು. ಇಷ್ಟಲ್ಲದೆ ಅವನಿಗೆ ಲಿಪಿ ಮಾಡಿದವನ ಪ್ರಾಮಾಣಿಕತೆ, ಚಾರಿತ್ರಿಕ ಸಾಂಸ್ಕೃತಿಕ ಮಹತ್ವ ಎಲ್ಲ ಗೊತ್ತಿರಬೇಕು. ಅಷ್ಟಲ್ಲದೆ ಪ್ರಾಚೀನ ಅಕ್ಷರಗಳ ನಿಕಟವಾದ ಪರಿಚಯ ಇರಬೇಕು. ಈ ಹಳೆಗನ್ನಡ ನಡುಗನ್ನಡ ಕಾಲದ ಅಕ್ಷರಗಳಿವೆಯಲ್ಲ, ಅವುಗಳ ನಿಕಟವಾದ ಪರಿಚಯ. ಇವತ್ತಿಗೂ ನಮ್ಮ ಸಮಸ್ಯೆ ಏನು ಅಂದರೆ ಈ ಶಕಟರೇಫೆ, ರಳ, ಕುಳ, ಕ್ಷಳ ಇವುಗಳನ್ನ ಈಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರೋದಿಲ್ಲ. ಅಂದರೆ ಅವರು ಶಕಟರೇಫೆಯನ್ನು ರಳ ಅಂತ ಓದೋದು, ರಳವನ್ನು ಶಕಟರೇಫೆ ಅಂತ ಓದೋದು, ಹೀಗೆಲ್ಲ ಮಿಸ್ಕಾನ್ಸ್ಟಿಟ್ಯೂಷನ್ ಆಗ್ತಾ ಇರ್ತದೆ. ಈ ಪಾಠ ಪರಿಷ್ಕರಣೆ ಹೊರಡೋರಿಗೆ ಪ್ರಾಚೀನ ಅಕ್ಷರಗಳ ನಿಕಟವಾದ ಪರಿಚಯ ಇರಬೇಕು, ಬಹಳ ಇಂಪಾರ್ಟೆಂಟ್. ಮತ್ತು ಆ ಕಾಲದ ಪ್ರಾದೇಶಿಕ ಸನ್ನಿವೇಶ ಮತ್ತು ಕವಿ ಪರಿಚಯ ಇರಬೇಕು. ಛಂದಸ್ಸು, ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು. ಕೃತಿ ರಚನೆಯಾದ ಸಾಮಾಜಿಕ ಸಂಸ್ಕೃತಿಯ ಅರಿವಿರಬೇಕು. ಇವೆಲ್ಲ ಇದ್ದವ್ರು ಮಾತ್ರ ಈ ಕೆಲಸಕ್ಕೆ ಕೈ ಹಾಕಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಟ್ ಆಗ್ತಾ ಇದೆಯಾ ಮೇಡಮ್? ಓಕೆ 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 ಅಂದರೆ ಪ್ರಾಚೀನ ಅಕ್ಷರಗಳ ನಿಕಟವಾದ ಪರಿಚಯ ಇರಬೇಕು. ಕವಿಯ ಕಾಲದೇಶಗಳ ಪರಿಚಯ ಇರಬೇಕು. ಛಂದಸ್ಸು, ಭಾಷೆ ಇವುಗಳ ಪರಿಚಯ ಇರಬೇಕು. ಅಂದರೆ ಅವನು ಬಳಸಿರುವ ಛಂದರೂಪಗಳ ಪರಿಚಯ. ಕೃತಿ ರಚನೆಯಾದ ಸಾಮಾಜಿಕ ಸಂದರ್ಭ ಮತ್ತು ಅಲ್ಲಿನ ಸಂಸ್ಕೃತಿ ಅರಿವಿರಬೇಕು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ಗ್ರಂಥ ಸಂಪಾದನೆ ಕೆಲಸದಲ್ಲಿ ಅಭಿರುಚಿ ಇರಬೇಕು ಮತ್ತು ಪರಿಣತಿ ಇರಬೇಕು. ಅಂದರೆ ಕ್ರಾಫ್ಟ್ಮನ್ಶಿಪ್ ಆ್ಯಸ್ ವೆಲ್ ಆಸ್ ಟೇಸ್ಟ್, ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್. ಇವಿದ್ದರೆ ಮಾತ್ರ ಈ ಕೆಲಸ ಸಾಧ್ಯ ಆಗುತ್ತೆ. ಹಾಗಾದರೆ ಇದು ಏನಿದು ಗ್ರಂಥ ಸಂಪಾದನೆ ಕಾರ್ಯವಿಧಾನ ಅಂದರೆ ಏನು, ಹೇಗಿದು, ಏನು ಮಾಡ್ತೀವಿ ಇದರಲ್ಲಿ ಅಂತ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಇದರಲ್ಲಿ ಪಾಠ ನಿರ್ಣಯ ಅಂದರೆ ಏನು, ಪಾಠ ಪರಿಷ್ಕರಣೆ ಅಂದರೆ ಏನು ಅಂತ ಮೊದಲಿಗೆ ಹೇಳಿಬಿಟ್ಟು ನಿಮ್ಗೊಂದಿಷ್ಟು ತಿಳುವಳಿಕೆ ಕೊಟ್ಟೆ ನಾನು ವಿಷಯದ ಮೂಲಕ್ಕೆ ಬರ್ತೀನಿ ವಾಪಸ್. ನಿಮಗೆ ಗೊತ್ತಿರೋ ಹಾಗೆ ಕುರ್ಕ್ಯಾಲ ಶಾಸನ ಅಂತ ಒಂದಿದೆ. ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಇರುವ ಕರೀಂನಗರ ಜಿಲ್ಲೆಯ ಒಂದು ಶಾಸನ ಇದು ಪಂಪನ ವೃತ್ತಾಂತವನ್ನು, ಜೀವನ ವೃತ್ತಾಂತವನ್ನು ನಿರೂಪಿಸುವ ಒಂದು ಶಾಸನ. ಇದನ್ನು ಹಾಕಿಸಿದವನು ಜಿನವಲ್ಲಭ, ನಿಮ್ಗೆ ಗೊತ್ತಿರಬಹುದು ಅನ್ಕೋತೀನಿ. ಈ ಶಾಸನದಲ್ಲಿ ಏನಿದೆ ಅಂದರೆ ಪಂಪನ ಜೀವನ ವೃತ್ತಾಂತಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನಿಗೆರೆಯ ಜೋಯಿಸಸಿಂಗನ ಮರ್ಮಳ್, ಅನ್ನಿಗೆರೆಯ ಜೋಯಿಸಸಿಂಗನ ಮರ್ಮಳ್ ಅಬ್ಬನಬ್ಬೆಯ ಮಗಂ ಅಂತ ಬರುತ್ತೆ. ಅನ್ನಿಗೆರೆಯ ಜೋಯಿಸಸಿಂಗನ ಮರ್ಮಳ್ ಅಬ್ಬನಬ್ಬೆಯ ಮಗಂ ಅಂತ. ಈ ಪಾಠವನ್ನು ಕುರಿತಂತೆ ಇಲ್ಲೊಂದು ಪಾಠ ಏನಿದೆ ಅಂದರೆ ಮರ್ಮಳ್ ಅಂದರೆ ಏನು ಅಂತ. ಮರ್ಮಳ್ ಅಂದರೆ ಏನು ಅನ್ನೋದ್ರ ವಿಷಯದಲ್ಲಿ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ತೋರಿಬಂದು. ಈ ಶಾಸನದಲ್ಲಿ ಬರುವ ಈ ಮರ್ಮಳ್ ಇದೆಯಲ್ಲ, ಅನ್ನಿಗೆರೆಯ ಜೋಯಿಸಸಿಂಗನ ಮರ್ಮಳ್ ಅಬ್ಬನಬ್ಬೆ ಭೀಮಪ್ಪಯ್ಯನ ಮಗಂ ಅಂತ ಬರುತ್ತೆ. ಇದನ್ನು ಇಟ್ಕೊಂಡು ಗಾಯಿಯವರು ಮತ್ತು ಕಲಬುರ್ಗಿಯವರ ನಡುವೆ ನಡೆದ ವಿವಾದ, ಚರ್ಚೆ ಇದನ್ನು ಗಮನಿಸಿದ್ರೆ
ಪಂಪ ಅನ್ನಿಗೆರೆಯ ಜೋಯಿಸು ಸಿಂಗನ ಮಗಳ ಮಗ ಅನ್ನೋದೇ ಸರಿಯಾದ ಅರ್ಥ. ಮರ್ಮಳ್ ಅಂದರೆ ಏನು, ಮರ್ಮಳ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಯಿತು. ಈ ಚರ್ಚೆ ಏನು ಹುಟ್ಟು ಹಾಕ್ತಂದ್ರೆ, ಮರ್ಮಳ್ ಅನ್ನೋದು ಅದರಲ್ಲಿ ಇರಲಿಲ್ಲ, ಮರ್ಮ ಅಷ್ಟೇ ಇದೆ, ವ್ಯಂಜನ ಇದೆಯಲ್ಲ, ಶಿಥಿಲದ್ವಿತ್ವ ಇರಲಿಲ್ಲ ಅಂತೇಳಿ ಆ ಪಾಠದಲ್ಲಿ ಗಾಯಿಯವರ ವಾದ. ಈ ವಾದ ಏನು ಮಾಡ್ತು ಅಂದರೆ, ಅನ್ನಿಗೆರೆಯ ಜೋಯಿಸ ಸಿಂಗನ ಮರ್ಮ ಭೀಮಪ್ಪಯ್ಯ ಅಬ್ಬನಬ್ಬಯ್ಯ ಮಗ ಅಂತ ಆಗತ್ತೆ. ಮರ್ಮ ಅಂದರೆ, ಮರ್ಮ ಅನ್ನೋ ಪದಕ್ಕೆ ನಮ್ಮಲ್ಲಿ ಏನೂ ಅರ್ಥ ಇಲ್ಲ, ಏನೋ ಇರಬೇಕು ಅಲ್ಲಿ ಅಂತ ಕಲಬುರ್ಗಿಯವರ ಸಂದೇಹ. ಮೂಲ ಶಾಸನದ ಪಾಠವನ್ನು ತೆಗೆಸಿ ನೋಡಿದಾಗ ಅಲ್ಲಿ ಮರ್ಮಳ್ಳಿತ್ತು. ಆದರೆ ಅದನ್ನು ತಪ್ಪಾಗಿ ದಾಖಲಿಸ್ಕೊಂಡು ಬಂದಿದ್ದ ಗಾಯಿಯವರು ಮರ್ಮ ಅಂತ ಅಷ್ಟೇ ಇಟ್ಕೊಂಡಿದ್ದು. ಅಂದರೆ ಪಾಠ ದೋಷ ಆಗಿತ್ತು, ಸ್ಕಾಲಿತ್ಯ ಆಗಿತ್ತು. ಅಲ್ಲಿ ಏನೋ ಮರ್ಮ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಅಲ್ಲಿ ಮರ್ಮಳ್ ಆಗಬೇಕಾಗಿತ್ತು, ಹಂಗಿರಬೇಕದು ಅಂತ ಹುಡುಕಿ ಕಲಬುರ್ಗಿಯವರು ಅದನ್ನು ನಿಷ್ಕರ್ಷೆ ಮಾಡಿದರು. ಅಂದರೆ ಹೀಗೆ ಹೇಳೋ ಮೂಲಕ ನಾನು ನಿಮ್ಗೆ ಏನು ಉದಾಹರಣೆ ಕೊಡ್ತಿದ್ದೀನಿ ಅಂದರೆ, ಶಾಸನದಲ್ಲಿ ಯಾವುದಾದ್ರೂ ಒಂದು ಅಕ್ಷರ, ಒಂದು ಪದ, ಒಂದು ವಾಕ್ಯ ಹಿಂಗೆ ಏನಾದರೂ ಬಿಟ್ಟು ಹೋದರೆ ಅದು ಹೊರಡಿಸುವ ಅರ್ಥ, ಧ್ವನಿ, ಅದು ನೀಡುತ್ತಿರುವ ಮಾಹಿತಿಯೇ ಅಪೂರ್ಣವಾಗಬಹುದು, ತಪ್ಪಾಗಬಹುದು, ದೋಷಪೂರ್ಣವಾಗಬಹುದು. ಈ ಮರ್ಮ ಅನ್ನೋದಿಟ್ಟಾಗ ಮರ್ಮಳ್ ಅಂದರೆ ಮಗಳ ಮಗ ಅನ್ನೋ ಅರ್ಥ ಇದೆ. ಈ ಅರ್ಥವನ್ನು ತರುವಂತೆ ಅನ್ನೋ ವ್ಯಂಜನಾಂತ ಪದ ಅಲ್ಲಿತ್ತು ಅನ್ನೋದನ್ನು ಪಾಠ ಪರಿಷ್ಕರಣೆ ಮಾಡಿ ಕಲಬುರ್ಗಿ ಅವರು ಹೊರಗೆ ತರ್ತಾರಲ್ಲ, ಇದೇ ಪಾಠ ಪರಿಷ್ಕರಣ ಅಂತ. ಅಂದರೆ ಪಾಠ ನಿರ್ಣಯ, ಶುದ್ಧ ಪಾಠ ನಿರ್ಣಯ ಅಂತ. ಅಲ್ಲಿರುವ ಸ್ಕಾಲಿತ್ಯಗಳನ್ನು ನಿವಾರಿಸಿ ಸರಿಯಾದದ್ದು ಯಾವುದೋ ಅದನ್ನು ಇಡೋದೇ ಪಾಠ ಪರಿಷ್ಕರಣೆ. ಸೊ ಇಂಥ ಪಾಠ ಪರಿಷ್ಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬೇಕಾದಷ್ಟು ನಿದರ್ಶನಗಳನ್ನು ಕೊಟ್ಕೊಂಡು ಹೋಗಬಹುದು ನಾವು. ಉದಾಹರಣೆಗೆ ಬಸವಣ್ಣನ ಒಂದು ವಚನ ನಾನು ನಿಮಗೆ ಹಿಂದೆ ಉದಾಹರಣೆ ಕೊಟ್ಟಿದ್ದೆ, ಮತ್ತೊಮ್ಮೆ ಕೊಟ್ಟು, ನರವಿಂದ್ಯದೊಳಗಿನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಅಂತ ಒಂದು ಬಸವಣ್ಣನವರ ವಚನ ಇದೆ. ಅನೇಕ ಹಸ್ತಪ್ರತಿಗಳಲ್ಲಿ ಹುಲುಗಿಳಿಯ ಮಾಡಿ ಇದೆಯಲ್ಲ, ಹುಲುಗಿಳಿ ಅಲ್ಲಿ ಹುಲ್ಯ ಗನಿಯ ಮಾಡಿ, ಹುಲ್ಲು ಗಿನಿಯ ಮಾಡಿ ಅನ್ನುವ ಬೇರೆ ಬೇರೆ ಪಾಠಗಳು ಬಂದಿವೆ. ಹಾಗಾದರೆ ನರವಿಂದ್ಯದೊಳಗಿನ ಹುಲ್ಲು ಗನೆಯ ಮಾಡಿ, ಹುಲ್ಲು ಗಿನಿಯ ಮಾಡಿ, ಹುಲ್ಲೆ ಗನಿಯ ಮಾಡಿ ಅಂತ ಈ ಭಿನ್ನ ಪಾಠಗಳಿವೆಲ್ಲ, ಇವನ್ನ ಇಟ್ಕೋಬೇಕೋ ಹುಲ್ಲು ಗಿಳಿಯ ಮಾಡಿ ಅನ್ನೋ ಪಾಠ ಇಟ್ಕೊಳ್ಬೇಕೋ ಅಂತ ನೋಡಿದಾಗ, ಅಂದರೆ ಬೇರೆ ಬೇರೆ ಪಾಠಗಳು, ಬೇರೆ ಬೇರೆ ಪಾಠಗಳು ಅಂದರೆ ಇಲ್ಲಿ ಸ್ಕಾಲಿತ್ಯ ಆಗಿದೆ ಏನೋ, ಹುಲುಗಿಳಿಯ, ಹುಲ್ಲೆ ಗನಿಯ, ಹುಲ್ಲು ಗಿನಿಯ ಅಂತ ಭಿನ್ನ ಪಾಠಗಳು ಬಂದಿವೆ ಇದಕ್ಕೆ, ಹುಲುಗಿಳಿಯ ಅನ್ನೋ ಇದಕ್ಕೆ. ಇವನ್ನೆಲ್ಲ ನೋಡಿಕೊಂಡು ಹುಲ್ಲೆ ಗನಿಯ ಅನ್ನೋದು ಅರ್ಥ ಇಲ್ಲ, ಹುಲ್ಲು ಗನಿಯ ಅನ್ನೋದ್ರಲ್ಲೂ ಅರ್ಥ ಇಲ್ಲ, ಹುಲುಗಿಳಿಯ ಅನ್ನೋದರಲ್ಲಿ ಅರ್ಥವಿದೆ ಅನ್ನೋದನ್ನು ವಿದ್ವಾಂಸರು ಕೊನೆಗೆ ನಿರ್ಧಾರಕ್ಕೆ ಬರ್ತಾರೆ. ಯಾಕೆಂದರೆ ನರವಿಂದ್ಯದೊಳಗಿನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಗಿಳಿ ಓದುತ್ತೆ, ಗಿಳಿಯ ಓದು ಅನ್ನೋದಕ್ಕೆ ಎಂದೋದಿಸಯ್ಯ ಇದೆ ಇಲ್ಲಿ. ಹುಲ್ಲೆ ಗನಿ ಓದೋದಿಲ್ಲ, ಹುಲ್ಲೆ ಗನಿ ಅನ್ನೋದು ಓದೋದಿಲ್ಲ ಅಂತ. ಆಮೇಲೆ ಇಲ್ಲಿ ಹುಲುಗಿಳಿಯ ಅಂತ ಹೇಳಿದ್ರೆ ಒಂದು ನಿಷ್ಕರ್ಷೆ ನಾವು ತಳಿಬೇಕಾದದ್ದೇನು ಅಂತ ಹೇಳಿದ್ರೆ, ಸಾಮಾನ್ಯ ಗಿಳಿ ಅಂತ, ಹುಲುಗಿಳಿ ಅಂದರೆ ಸಾಮಾನ್ಯ ಗಿಳಿ. ಸೊ ಈ ಅರ್ಥದಲ್ಲಿ ಇದನ್ನು ತಗೊಂಡ್ರೆ ಮೂಲ ಪಾಠ ಹುಲುಗಿಳಿಯೇ ಇರಬೇಕು ಅಂತ. ಒಟ್ಟು ಈ ಥರದ ಭಿನ್ನ ಪಾಠಗಳನ್ನ ಇಟ್ಕೊಂಡು ನಾವು ಸರಿಯಾದದ್ದು ಯಾವುದು ಅಂತ ತೀರ್ಮಾನ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನು ಮಾಡಬೇಕು ಅಂದರೆ ಕವಿ ಪಾಠ ಯಾವುದು ಅಂತ ಹುಡ್ಕೋದು. ಕವಿ ಪಾಠ ಅಂದರೆ ಕವಿನೇ ಬರೆದದ್ದು ಏನಿರಬೇಕು ಅಂತ ಮೂಲಕ್ಕೆ ಹೋಗಿ ಪತ್ತೆ ಹಚ್ಚೋ ಕೆಲಸ ಆಯಿತು. ಪತ್ತೆ ಹಚ್ಚೋದಕ್ಕೆ ನಮಗೆ ಬೇರೆ ಬೇರೆ ಹಸ್ತಪ್ರತಿಗಳಿವೆ. ಆ ಎಲ್ಲ ಹಸ್ತಪ್ರತಿಗಳನ್ನು ಇಟ್ಕೊಂಡು ಅಲ್ಲಿರುವ ಒಂದಕ್ಕೊಂದು ತಾಳೆ ಹಾಕ್ತಾ, ಅಂದರೆ ತಾಳೆ ಹಾಕೋದಂದರೆ ಕಂಪ್ಯಾರಿಸನ್ ಮಾಡ್ತಾ, ತುಲನೆ ಮಾಡ್ತಾ, ಎಲ್ಲದರಲ್ಲೂ ಸಮಾನ ಆಗಿರೋದು ಯಾವುದು, ಎಲ್ಲದರಲ್ಲೂ ಭಿನ್ನವಾಗಿರೋದು ಯಾವುದು ಅಂತ ಗೊತ್ತು ಮಾಡ್ತಾ ಒಂದು ನಿಶ್ಚಿತ ಅರ್ಥಕ್ಕೆ, ನಿರ್ಣಯಕ್ಕೆ ಬಂದು ತಲುಪೋದೆ ಗ್ರಂಥ ಸಂಪಾದನಾ ಕಾರ್ಯವಿಧಾನದ ಮುಖ್ಯವಾದ ಕೆಲಸ. ಇಂಥ ಕೆಲಸಕ್ಕೆ
5 ಹಂತಗಳನ್ನು ಗುರುತಿಸ್ತೀವಿ ನಾವೀಗಾಗಲೇ. ಸಾಮಗ್ರಿ ಸಂಕಲನ, ವಂಶಾವಳಿ ನಿರ್ಣಯ, ಪಾಠ ಸಂಕಲನ, ಪಾಠ ಪರಿಷ್ಕರಣ ಮತ್ತು ಉನ್ನತ ವಿಮರ್ಶೆ ಅಂತ. ಸೊ ಈ ಚಾಪ್ಟರ್ ಸ್ವಲ್ಪ ನಿಮಗೆ ಟಿಪಿಕಲ್. ಹಿಂದಿನ ಚಾಪ್ಟರ್ಸಲ್ಲಿರೋ ಪರಿಕಲ್ಪನೆಗಳು ಅರ್ಥ ಆಗಿದ್ದರೆ ಇದು ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನೀವು ಮತ್ತೊಂದು ಸಾರಿ ಇಲ್ಲಿನ ಲೆಕ್ಚರನ್ನು ನೀವು ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಗ್ರಹಿಸ್ಕೊಳ್ಬೇಕಾಗುತ್ತೆ. ಮೊದಲನೇದು ಸಾಮಗ್ರಿ ಸಂಕಲನಕ್ಕೆ ಬರೋಣ. ಈ ಗ್ರಂಥ ಸಂಪಾದನೆ ಮಾಡುವವರು ಸಾಮಗ್ರಿ ಸಂಕಲನ ಮಾಡಿಕೊಳ್ಳೋದು ಮೊದಲನೇ ಕೆಲಸ. ಸಾಮಗ್ರಿ ಸಂಕಲನ ಅಂದರೆ ನೀವು ಯಾವ ಗ್ರಂಥವನ್ನು ಸಂಪಾದನಾ ಕಾರ್ಯಕ್ಕೆ ಕೈಗೆ ಎತ್ಕೊಳ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟ ಎಷ್ಟು ಹಸ್ತಪ್ರತಿಗಳಿವೆಯೋ ಅವನ್ನೆಲ್ಲ ಒಂದು ಕಡೆಗೆ ಸೇರಿಸಬೇಕು. ಉದಾಹರಣೆಗೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಇದೆ ಅಂದ್ಕೊಳ್ಳಿ. ಅದನ್ನು ನೀವು ಸಂಪಾದನೆ ಮಾಡ್ತಿದ್ದೀರಿ ಅಂತಾದರೆ ವಡ್ಡಾರಾಧನೆಗೆ ಸಂಬಂಧಪಟ್ಟ ಹಸ್ತಪ್ರತಿಗಳು ಈವರೆಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಬಂದಿವೆಯೋ ಅವನ್ನೆಲ್ಲನೂ ಒಂದೆಡೆಗೆ ಗುಡ್ಡೆ ಹಾಕಬೇಕು. ಗ್ಯಾದರಿಂಗ್ ಇನ್ಫಾರ್ಮೇಷನ್ ಇದೆ ಅಲ್ರಿ, ಹೆಂಗಿದೆ ಟು ಗ್ಯಾದರ್ ದಿ ಇನ್ಫಾರ್ಮೇಷನ್ ಅಂತ. ಸಾಮಗ್ರಿ ಸಂಕಲನ ಅಂದರೆ ಏನೋ ಮತ್ತೇನೋ ಅಲ್ಲ, ಟು ಗ್ಯಾದರ್ ದಿ ಇನ್ಫಾರ್ಮೇಷನ್ ಮೊದಲನೇದಿದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಉದಾಹರಣೆ ಕೊಟ್ಟನಲ್ಲ ವಡ್ಡಾರಾಧನೆ, ಅದಕ್ಕೆ ಸಂಬಂಧಪಟ್ಟ ಹಸ್ತಪ್ರತಿಗಳು ಏನೇನು ಬಂದಿವೆ ಅವನ್ನೆಲ್ಲ ಸಂಗ್ರಹ ಮಾಡಿ. ಒಂದು, ವಡ್ಡಾರಾಧನೆ ಬಗ್ಗೆ ಈವರೆಗೆ ವಿಮರ್ಶೆಗಳು ಏನೇನು ಬಂದಿವೆ ಅದನ್ನು ಸಂಗ್ರಹ ಮಾಡಬೇಕು. ಈವರೆಗೆ ಯಾರ್ಯಾರು ಏನೇನು ಬರೆದಿದ್ದಾರೆ ಇದ್ರ ಬಗ್ಗೆ ಅಂತ. ಹಸ್ತಪ್ರತಿಗಳು ಅಂದರೆ ಬರೀ ಓಲೆ ಪ್ರತಿಗಳನ್ನಷ್ಟೇ ಅಲ್ಲ, ಕಾಗದ ಪ್ರತಿ ಇದ್ರೂ ಸಂಗ್ರಹ ಮಾಡಬೇಕು. ಈವರೆಗೆ ಯಾವುದಾದ್ರೂ ಪುಸ್ತಕಗಳ ರೂಪದಲ್ಲಿ ಅಚ್ಚಾಗಿದ್ರೂ ಅದನ್ನು ಸಂಗ್ರಹ ಮಾಡಬೇಕು. ಒಟ್ಟು ವಡ್ಡಾರಾಧನೆ ಬಗ್ಗೆ ಬಿಡಿಯಾಗಿ ಇಡಿಯಾಗಿ ಏನೇನು ಲೇಖನ, ಕೃತಿ, ವಿಮರ್ಶೆ, ವ್ಯಾಖ್ಯಾನ ಏನೇನು ಬಂದಿದೆ ಎಲ್ಲ ಒಂದು ಕಡೆಗೆ ಕಲೆ ಹಾಕಿಕೊಳ್ಳೋದೆ ಸಾಮಗ್ರಿ ಸಂಕಲನ. ಫಸ್ಟ್ ಕೆಲಸ ಅಲ್ವಾ ಇದು? ಹೀಗೆ ಮಾಡುವಾಗ ನಾವು ಏನನ್ನು ಗಮನಿಸಬೇಕು? ಕೆಲವು ಪ್ಯಾರಾಮೀಟರ್ಸನ್ನು ಗಮನಿಸಬೇಕು. ಏನು ಪ್ಯಾರಾಮೀಟರ್ಸು ಅಂತ ಹೇಳಿದ್ರೆ, ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯಪೂರ್ಣವಾದ ಹಸ್ತಪ್ರತಿಗಳನ್ನು ಸಂಗ್ರಹಿಸಬೇಕು. ಉದಾಹರಣೆಗೆ ಮೈಸೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಡ್ಡಾರಾಧನೆಗೆ ಸಂಬಂಧಪಟ್ಟ ಹಸ್ತಪ್ರತಿಗಳಿದೆ ಅಂತಾದರೆ ಬರೀ ಅದನ್ನಷ್ಟೇ ಸಂಗ್ರಹಿಸಬಾರದು. ಕರ್ನಾಟಕದ ಬೇರೆ ಬೇರೆ ಪ್ರಾಂತಗಳಿದೆಯಲ್ಲ, ನಾರ್ತ್, ಸೌತ್, ಎಲ್ಲ ಕಡೆಗೂ ವಡ್ಡಾರಾಧನೆಗೆ ಸಂಬಂಧಪಟ್ಟ ಹಸ್ತಪ್ರತಿಗಳೇನಿದೆ ಎಲ್ಲ ಕಡೆಯಿಂದಲೂ ಸಂಗ್ರಹಿಸಬೇಕು. ಫಸ್ಟ್ ಪ್ಯಾರಾಮೀಟರ್ ಏನಂದರೆ ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯಪೂರ್ಣವಾದ ಹಸ್ತಪ್ರತಿಗಳ ಸಂಗ್ರಹ. ಇದು ಮೊದಲನೇ ಪ್ಯಾರಾಮೀಟರ್. ಅಂದರೆ ಅಥವಾ ಕರ್ನಾಟಕದಲ್ಲಿರೋ ಹಸ್ತಪ್ರತಿ ಮಾತ್ರ ಸಂಗ್ರಹಿಸಿ ಬಿಟ್ಟು ಬಿಡಬಾರ್ದು. ಪ್ರಾಯಶಃ ಕೊಲ್ಲಾಪುರದ ಲಕ್ಷ್ಮೀಸೇನ ಭಟಾರಕರ ಬಸದಿಯಲ್ಲಿರ್ಬೋದು, ಬಿಹಾರದ ಅರಾ ಬಸದಿಯಲ್ಲಿ ವಡ್ಡಾರಾಧನೆ ಸಿಗ್ಬೋದು, ಕರ್ನಾಟಕೇತರ ಅಥವಾ ಯಾವುದೋ ಲಂಡನ್ ಲೈಬ್ರರಿಯಲ್ಲಿ ಎಲ್ಲೋ ಒಂದು ಹಸ್ತಪ್ರತಿ ಸಿಗ್ಬೋದು. ಅಂದರೆ ಪ್ರಾದೇಶಿಕವಾಗಿ ಎಷ್ಟೆಷ್ಟು ವೈವಿಧ್ಯತೆಯಿಂದ ಸಿಗುವ ಪ್ರತಿಗಳು ನಮಗೆ ಲಭ್ಯ ಆಗ್ತಾವೋ ಅಷ್ಟು ನಮ್ಮ ಸಂಪಾದನೆ ಕೆಲಸ ಅನುಕೂಲ. ಅಂದರೆ ಹಳೆ ಮೈಸೂರು ಕಡೆ ಒಂದು ಸಿಕ್ಕರೆ ಅದನ್ನ ಮಾತ್ರ ಇಟ್ಕೊಳ್ಳೋಂಗಿಲ್ಲ, ಬೀದರ್ನಲ್ಲಿ ಸಿಕ್ಕರೆ ತಗೋಬೇಕು, ಗುಲ್ಬರ್ಗದಲ್ಲೂ ಹುಡುಕಬೇಕು. ಹೀಗೆ ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯತೆಯಿಂದ ಕೂಡಿದಂತಹ ಪ್ರತಿಗಳನ್ನು ಸಂಗ್ರಹಿಸೋದು ಮೊದಲನೇದು. ಎರಡನೇದು ಕಾಲದ ದೃಷ್ಟಿಯಿಂದ ಪ್ರಾಚೀನವಾದ ಪ್ರತಿಯನ್ನು ಸಂಗ್ರಹಿಸಬೇಕು. ಬಹಳ ಇಂಪಾರ್ಟೆಂಟ್. ನಾವು ಹಸ್ತಪ್ರತಿಗಳನ್ನು ಸಂಗ್ರಹಿಸುವಾಗ ಯಾವುದೋ ಒಂದು ಗ್ರಂಥ ಸಂಪಾದನೆಗೆ ಹೊರಡ್ತೀರಿ ಅಂತ ಇಟ್ಕೊಟ್ರಿ, ಬಸವಣ್ಣನ ವಚನಗಳನ್ನು ನೀವು ಸಂಪಾದನೆ ಮಾಡಿ ಹೊರಟಿರಿ ಅಂತ ಇಟ್ಕೊಟ್ರಿ, 15-16ನೇ ಶತಮಾನದ ಹಸ್ತಪ್ರತಿ ತಗೋಬಾರ್ದು ನೀವು. ಅದಕ್ಕಿಂತ ಹಳೇದು ಏನಾದರೂ ಇದೆಯೇ ಅಂತ ಹುಡುಕಬೇಕು. ಯಾಕೆ ಅಂತ ಹೇಳಿದ್ರೆ, ಹಸ್ತಪ್ರತಿ ಕಾಲದ ದೃಷ್ಟಿಯಿಂದ ಪ್ರಾಚೀನವಾದಷ್ಟು ಅದರ ನಂಬಲಾರ್ಹತೆ, ಪ್ರಾಮಾಣಿಕತೆ, ವಿಶ್ವಸನೀಯತೆ ಹೆಚ್ಚಾಗತ್ತೆ. ಹಸ್ತಪ್ರತಿ ಪ್ರಾಚೀನವಾದಷ್ಟು, ಕಾಲದ ದೃಷ್ಟಿಯಿಂದ ಪ್ರಾಚೀನವಾದಷ್ಟು ಅದರ ವಿಶ್ವಸನೀಯತೆ, ನಂಬಲಾರ್ಹತೆ ಮತ್ತು ಅದರ ಪ್ರಾಮಾಣಿಕತೆ, ಆನೆಸ್ಟಿ, ಅಂದರೆ ಅದರಲ್ಲಿ ಎಷ್ಟು ಪ್ರಾಚೀನ ಇರುತ್ತೋ ಅದರಲ್ಲಿ ಅಷ್ಟು ದೋಷಗಳು ಕಡಿಮೆ ಆಗುತ್ತವೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರಾಚೀನ ಹಸ್ತಪ್ರತಿನೇ ಯಾಕೆ ತಗೋಬೇಕು ನಾವು ಅಂತ ಹೇಳಿದ್ರೆ,
ಇತ್ತೀಚಿನ ಪ್ರತಿ ತಗೊಂಡ್ರೆ ಅಂದರೆ ಅದರಲ್ಲಿ ಸ್ಖಾಲಿತಗಳು ಹೆಚ್ಚಾಗಿರುತ್ತವೆ ಅಂತ. ಒಬ್ಬರು ನೋಡಿ ಒಬ್ಬರು ಬರ್ಕೊಳ್ಳುವಾಗ ಪೀಳಿಗೆಯಿಂದ ಪೀಳಿಗೆಗೆ ಅದು ಸಾಗಿ ಬರುವಾಗ ಅದರಲ್ಲಿ ದೋಷಗಳು ಹೆಚ್ಚು ನುಸುಳಿರುತ್ತವೆ ಅಂತ. ಪ್ರಾಚೀನ ಪ್ರತಿಯಲ್ಲಿ ದೋಷಗಳ ಸಂಖ್ಯೆ, ಬಾಹುಳ್ಯ ಮತ್ತು ಅವುಗಳ ಪ್ರಮಾಣ ಏನಂತೀರೋ ಅದೆಲ್ಲ ಕಡಿಮೆ ಇರುತ್ತೆ ಅಂತ. ಆದ್ದರಿಂದ ಹಸ್ತಪ್ರತಿ ಸಂಪಾದನೆ ಮಾಡೋಕ್ಕೆ ಹೊರಡೋರು, ಗ್ರಂಥ ಸಂಪಾದನೆ ಮಾಡೋಕ್ಕೆ ಹೊರಡೋರು, ನಿಮಗೆ ಸಿಕ್ಕಿರುವ ಹಸ್ತಪ್ರತಿಗಳಲ್ಲಿ ಕಾಲದ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನ ಯಾವುದೋ ಅದನ್ನೇ ಬೇಸಾಗಿ ಇಟ್ಕೊಳ್ಬೇಕು, ಆಧಾರ. ಇದು ಎರಡನೇ ಪ್ಯಾರಾಮೀಟರ್. ಇನ್ನು ಮೂರನೇದು, ಹೀಗೆ ಮಾಡುವಾಗ ಸಂತಾನ ದೃಷ್ಟಿಯಿಂದ ಶುದ್ಧ ಪ್ರತಿ ಯಾವುದೋ ಅದನ್ನು ಇಟ್ಕೊಳ್ಬೇಕು. ನಾನು ನಿಮಗೆ ಹಸ್ತಪ್ರತಿಗಳ ಪ್ರಕಾರಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಶುದ್ಧ ಸಂತಾನ ಪ್ರತಿ, ಅಶುದ್ಧ ಸಂತಾನ ಪ್ರತಿ ಅಂತ. ನೀವು ಪಾಠ ಪರಿಷ್ಕರಣೆಗೆ ಹೊರಡುವಾಗ ಶುದ್ಧ ಸಂತಾನ ಪ್ರತಿಯನ್ನೇ ಇಟ್ಕೊಳ್ಬೇಕು. ನೀವು ಎತ್ಕೊಂಡಿರೋ ಪ್ರತಿ ಬರೀ ಪ್ರಾಚೀನವಾಗಿದ್ದರೆ ಸಾಲದು, ಅದು ಸಂತಾನದ ದೃಷ್ಟಿಯಿಂದ ಶುದ್ಧವೋ ಅಶುದ್ಧವೋ ಅಂತ ನೋಡಬೇಕು. ನಾನಿದು ನಿಮಗೆ ಬಿಡಿಸಿ ಹೇಳಿದ್ದೀನಿ. ಮಾತೃಕಾ ಪ್ರತಿ, ಪುತ್ರಿಕಾ ಪ್ರತಿ, ಸೋದರ ಪ್ರತಿ, ಸದಸ್ಯ ಪ್ರತಿ ಇದನ್ನೆಲ್ಲ ಹೇಳುವಾಗ ಶುದ್ಧ ಅಶುದ್ಧ ಯಾವುದು, ಶುದ್ಧ ಯಾವುದು, ಹೇಗೆ ತೀರ್ಮಾನ ಮಾಡ್ತೀವಿ ಅದನ್ನು ಅಂತೆಲ್ಲ ಹೇಳಿದ್ದೀನಿ. ಇನ್ನೊಂದು ಪ್ಯಾರಾಮೀಟರ್ ಏನಂತ ಹೇಳಿದ್ರೆ, ಈ ಸಾಮಗ್ರಿ ಸಂಕಲನ ಮಾಡುವಾಗ ಭಾಷಾ ದೃಷ್ಟಿಯಿಂದ ದೋಷರಹಿತವಾದ ಹಸ್ತಪ್ರತಿಯನ್ನೇ ಹುಡುಕಬೇಕು. ಈ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಯಾವುದು ಫಿಟ್ ಆಗುತ್ತೋ ಅದನ್ನು ನೀವು ಬೇಸಾಗಿ ಇಟ್ಕೊಂಡು ಪಾಠ ಪರಿಷ್ಕರಣೆಗೆ ಹೊರಡಬೇಕು. ಅಂದರೆ ಅಕ್ಷರ, ಈ ರೂಪ ಸಾದೃಶ್ಯ, ಧ್ವನಿ ಸಾದೃಶ್ಯ, ಅಥವಾ ಪ್ರಾಂತ ಭೇದದ ದೋಷ ಸ್ಖಾಲಿತ್ಯಗಳು, ಅವಸ್ಥಾ ಭೇದದ ಸ್ಖಾಲಿತ್ಯಗಳು ಏನೇನೋ ಬರುತ್ತವಲ್ಲ ಅವನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದೇ ದಾರಿ. ಅಂದರೆ ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯತೆಯಿಂದ ಕೂಡಿದ, ಕಾಲದ ದೃಷ್ಟಿಯಿಂದ ಪ್ರಾಚೀನವಾದ, ಸಂತಾನದ ದೃಷ್ಟಿಯಿಂದ ಶುದ್ಧವಾದ, ಭಾಷಾ ದೃಷ್ಟಿಯಿಂದ ದೋಷರಹಿತವಾದ, ಇಷ್ಟು ಪ್ಯಾರಾಮೀಟರ್ಸ್. ಇವಲ್ಲದೆ ನೀವು ಎತ್ಕೊಂಡಿರೋ ಹಸ್ತಪ್ರತಿ ಇದೆಯಲ್ಲ ಪರಿಷ್ಕರಣೆಗೆ, ಅದು ಸ್ವಯಂಪೂರ್ಣವಾದದ್ದಾಗಿರಬೇಕು. ಅರ್ಧ ಹರಿದಿದ್ದಿರಬೇಕು. ಅರ್ಧ ಹರಿದು 10 ಪೇಜ್ ಕಿತ್ತೋಗಿವೆ, ಅದನ್ನು ಬೇಸಾಗಿ ಇಟ್ಕೋಬಾರ್ದು. ಆರಂಭದಲ್ಲಿ ಒಂದು 20-30 ಪುಟ ಕಿತ್ತೋಗಿರುತ್ತೆ, ಕೊನೆಯಲ್ಲೊಂದು 20-30 ಪುಟ ಕಿತ್ತೋಗಿರುತ್ತೆ, ನಡುವೆ ಅಲ್ಲೊಂದು ಪೇಜ್ ಇಲ್ಲೊಂದು ಪೇಜ್ ಎಲ್ಲ ಕಿತ್ತೋಗಿರುತ್ತೆ. ಅಂಥ ಹಸ್ತಪ್ರತಿಯನ್ನು ಏನು ಮಾಡಬಾರ್ದು, ಪಾಠ ಪರಿಷ್ಕರಣೆಗೆ ಬಳಸಬಾರ್ದು. ಯಾಕಂದರೆ ಆ ಕಿತ್ತು ಹೋಗಿರುವ ಪುಟಗಳಲ್ಲಿರುವ ವಿಷಯ, ಟೆಕ್ಸ್ಟ್ ಅಥವಾ ಮಾಹಿತಿ ಇರುತ್ತಲ್ಲ ಅದೆಲ್ಲ ನಿಮಗೆ ಸಿಕ್ಕೋದಿಲ್ಲ, ನೀವೇ ತಪ್ಪು ಸೆಲೆಕ್ಷನ್ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಕಂಪ್ಲೀಟ್ ಹಸ್ತಪ್ರತಿ ಇರಬೇಕದು. ಅಲ್ಲೊಂದು 4 ಪುಟ ಹರಿದು ಹೋಗಿರೋದು, ಇಲ್ಲೊಂದು 4 ಪುಟ ಕಿತ್ತು ಹೋಗಿರೋದು, ಇಂಥ ಹಸ್ತಪ್ರತಿಯನ್ನು ಇಟ್ಕೊಂಡು ನೀವು ಪಾಠ ಪರಿಷ್ಕರಣೆಗೆ ಅಥವಾ ಗ್ರಂಥ ಸಂಪಾದನೆಗೆ ಹೊರಡಬಾರದು ಅಂತ. ಆ ದೃಷ್ಟಿಯಿಂದ ನಾನು ಹೇಳಿದೆ ಅಂದರೆ ಸ್ವರೂಪದ ದೃಷ್ಟಿಯಿಂದ ಪರಿಪೂರ್ಣವಾದ ಹಸ್ತಪ್ರತಿಯನ್ನೇ ಆರಿಸ್ಕೊಳ್ಬೇಕು. ಮತ್ತು ಅದು ಪರಿಷ್ಕರಣೆಗೆ ಯೋಗ್ಯವಾಗಿರಬೇಕು ಅಂತ. ಯಾಕೆ ಅಂದರೆ ಏನು ಹಿಂಗಂದರೆ ಪರಿಸ್ಫುಟವಾಗಿರಬೇಕು ಅಂತ ನಾನು ಹೇಳೋದು. ಪರಿಸ್ಫುಟ ಅಂದರೆ ಇಟ್ ಮಸ್ಟ್ ಬಿ ಕಂಪ್ಲೀಟ್, ಹೊಲಿಸ್ಟಿಕ್, ಅದು ಪೂರ್ಣ ಇರಬೇಕು. ಅಪೂರ್ಣ, ಅರ್ಧ ಬರೆದದ್ದು, ಅರ್ಧ ನಿಲ್ಲಿಸಿದ್ದು, ಅರ್ಧ ಅಲ್ಲಿ ಕಿತ್ತಾಡಿದ್ದು ಹಾಗೆಲ್ಲ ಇರಬಾರ್ದು. ಸೊ ಇಷ್ಟು ಪ್ಯಾರಾಮೀಟರ್ಗಳಲ್ಲಿ ಫಿಟ್ ಆಗುವ ಸಂಗತಿಗಳನ್ನೆಲ್ಲ ಸಂಗ್ರಹಿಸಬೇಕು. ಈ ಸಂಗ್ರಹಿಸುವ ವಿಷಯದಲ್ಲಿ ನಾನು ಕೆಲವು ಸೂಚನೆ ಕೊಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಒಂದು ಕೃತಿಯನ್ನು ನೀವು ಪಾಠ ಪರಿಷ್ಕರಣೆಗೆ ಎತ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಸ್ತಪ್ರತಿಗಳು ಸಿಗುತ್ತವೋ ಎಲ್ಲನೂ ತಗೊಂಡು ಏನು ಮಾಡಿ ಅಂದರೆ ಆಮೇಲೆ ಸೋಸೋದು ಅಂದರೆ ಈ ಪ್ಯಾರಾಮೀಟರ್ಸ್ ಇಟ್ಕೊಂಡು ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯವಾದದ್ದು ಯಾವ್ಯಾವುದಿದೆ, ಕಾಲ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನ ಯಾವುದು, ಸಂತಾನ ದೃಷ್ಟಿಯಿಂದ ಅತ್ಯಂತ ಶುದ್ಧವಾದದ್ದು ಯಾವುದು, ಭಾಷಾ ದೃಷ್ಟಿಯಿಂದ ದೋಷರಹಿತವಾದದ್ದು ಯಾವುದು, ಸ್ವರೂಪದ ದೃಷ್ಟಿಯಿಂದ ಪರಿಪೂರ್ಣವಾದದ್ದು ಯಾವುದು, ಪರಿಸ್ಫುಟವಾದದ್ದು ಯಾವುದು, ಇದೆಲ್ಲ ಗಣನೆಗೆ ತಕ್ಕೊಂಡು ಪಾಠ ಪರಿಷ್ಕರಣೆಗೆ ಹೊರಡಬೇಕು. ಹೀಗೆ ಹೊರಡುವಾಗ
ನಾವು ಕೊಡಬೇಕಾದ ಕೆಲವು ಸೂಚನೆ ಏನು ಅಂತ ಹೇಳಿದ್ರೆ, ಮಾರ್ಗ ಸಾಹಿತ್ಯ, ದೇಶಿ ಸಾಹಿತ್ಯ ಅಂತೆಲ್ಲ ನಿಮಗೆ ಗೊತ್ತಿದೆ. ಒಂದು ಬಸವೇಶ್ವರರ ವಚನಗಳು ಅಂತ ಒಂದು ಸಂಪುಟನ ನೀವು ಪರಿಷ್ಕರಣೆ ಮಾಡ್ತಾ ಇದ್ದೀರಿ ಅಂತಾದರೆ, ಅದಕ್ಕೆ ಸಂಬಂಧಪಟ್ಟಂಗೆ ಈವರೆಗೆ ಒಂದು 70-80 ಹಸ್ತಪ್ರತಿ ಸಿಕ್ಕಿರ್ತಾವೆ ನಿಮಗೆ. ಹೀಗೆ ಸಿಕ್ಕಿರುವ 70-80 ಬಳಸ್ಕೊಳ್ಳೋದು ಹೇಗೆ ಅಂತ ಕಲಿಬೇಕು. ಎಲ್ಲ ಓದೋಕ್ಕಾಗತ್ತಾ? ಆಗಂಗಿಲ್ಲಲ್ಲ. ಅದಕ್ಕೆ ಈ ಪ್ಯಾರಾಮೆಟ್ರಿಕ್ಸ್ ಬಳಸಿ. ಪ್ರಾದೇಶಿಕ ದೃಷ್ಟಿಯಿಂದ ವೈವಿಧ್ಯವಾದದ್ದು ಯಾವುದು ಅಂತ ಒಂದು ನೋಡಿ, ಕಾಲ ದೃಷ್ಟಿಯಿಂದ ಪ್ರಾಚೀನವಾದದ್ದು ಯಾವುದು ಅಂತ ಒಂದು ತಗೊಳ್ಳಿ, ಆಮೇಲೆ ಶುದ್ಧ ಸಂತಾನ ಪ್ರತಿ ಯಾವುದು ಅಂತ ತಗೊಳ್ಳಿ, ಭಾಷೆ ದೃಷ್ಟಿಯಿಂದ ದೋಷರಹಿತವಾಗಿದೆ ಅಂತ ನೋಡಿಕೊಳ್ಳಿ. ಅಂತ 10-12 ಪ್ರತಿಗಳನ್ನ ಇಟ್ಕೊಂಡ್ಬಿಡಿ. 70-80 ಎಲ್ಲ ಕೈ ಬಿಟ್ಟುಬಿಡಿ. ಅದರಲ್ಲಿ ಈ ಪ್ಯಾರಾಮೀಟ್ರಿಗೆ ಅಳವಡುವ ಅಥವಾ ಒಗ್ಗುವ ಒಂದು 10-12 ಇಟ್ಕೊಂಡು ಮಾತ್ರ ನಾವೇನು ಮಾಡಿ ಪಾಠ ಪರಿಷ್ಕರಣೆ ಹೊರಟ್ರೆ ನಿಮ್ಮ ಕೆಲಸ ಸುಲಭ. ಇಲ್ಲ ಅಂದರೆ 70-80 ಇಟ್ಕೊಂಡ್ರೆ ನಿಮಗೆ ಈ ಕೆಲಸ ಬಹಳ ಗೋಜಲು, ಸಮಸ್ಯೆಗಳು ಹೆಚ್ಚು. ಶುದ್ಧ ಯಾವುದು, ಅಶುದ್ಧ ಯಾವುದು, ಸರಿಯಾದ ಪಾಠ ಯಾವುದು, ದೋಷವಿರೋ ಪಾಠ ಯಾವುದು, ಸ್ಕಾಲಿತ್ಯ ಪಾಠ ಯಾವುದು ಅನ್ನೋದನ್ನು ಏನು ಮಾಡೋಕ್ಕಾಗೋದಿಲ್ಲ, ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ನೀವು ಕಾಡಲ್ಲಿ ಹೋಗಿ ದಾರಿ ಗೊತ್ತಾಗದೆ, ಹೋದ ದಾರಿ ಹಿಂದಿರುಗಿ ಬರೋದಕ್ಕೂ ಗೊತ್ತಾಗದೆ ನಡುವೆ ಗೊಂಡಾರಣ್ಯದಲ್ಲಿ ಸಿಕ್ಕಾಕೊಳ್ಳೋ ಹಂಗಾಗುತ್ತೆ. ಆ ದೃಷ್ಟಿಯಿಂದ ಎಚ್ಚರಿಕೆ ವಹಿಸಬೇಕಾದದ್ದು ಈ ಪ್ಯಾರಾಮೀಟರ್ಗಳನ್ನ ಬಳಸ್ಕೊಂಡು. ಇದು ಫಸ್ಟ್ ಒನ್ ನಾನು ನಿಮಗೆ ಸೂಚಿಸಬೇಕಾದದ್ದು. ಇನ್ನು ಸೆಕೆಂಡ್ ಪ್ಯಾರಾಮೀಟರ್ ನಾನು ಹೇಳಬೇಕಾದದ್ದು ಏನು ಅಂದರೆ ವಂಶಾವಳಿ ನಿರ್ಣಯ ಅಂತ. ವಂಶಾವಳಿ ನಿರ್ಣಯ ಇವನ್ನ ಇನ್ನೂ ಮುಂದೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಏನು ಸಮಸ್ಯೆ ಬರುತ್ತೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಸ್ತೇನೆ. ಈ ವಂಶಾವಳಿ ನಿರ್ಣಯದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಏನು, ಕವಿ ಪಾಠ ಉಳಿದು ಬಂದಿರೋದಿಲ್ಲ, ಮೂಲ ಪ್ರತಿ ಅನ್ನೋದು ಇರೋದಿಲ್ಲ, ಪರಂಪರಾಗತವಾದ ಪ್ರತಿಗಳು ಮಾತ್ರ ಉಳ್ಕೊಂಡು ಬಂದಿವೆ. ಈ ಪರಂಪರಾಗತವಾದ ಪ್ರತಿಗಳನ್ನ ಶುದ್ಧ ಸಂತಾನ ಪ್ರತಿಗಳು, ಅಶುದ್ಧ ಸಂತಾನ ಪ್ರತಿಗಳು ಅಂತ ಎರಡು ಭಾಗ ಮಾಡ್ತೀವಿ. ಅಂದರೆ ಒಬ್ಬ ಹಸ್ತಪ್ರತಿಕಾರ ಅಥವಾ ಲಿಪಿಕಾರ ತಾನು ಲಿಪಿ ಮಾಡುವಾಗ ಒಂದೇ ಹಸ್ತಪ್ರತಿ ಬಳಸಿದ್ದ ಅಂದರೆ ಅದು ಶುದ್ಧ ಸಂತಾನ ಪ್ರತಿ. ಅವನು 4-5 ಜನರ ಹಸ್ತಪ್ರತಿ ಬಳಸ್ಕೊಂಡಿದ್ದಂದ್ರೆ ಅಲ್ಲೇ ಒಂದು ಚಾಪ್ಟರ್ ಅಲ್ಲಿಂದ ಬರ್ಕೊಂಡಿರ್ತಾನೆ, ಒಂದು ಚಾಪ್ಟರ್ ಇಲ್ಲಿಂದ ಬರ್ಕೊಂಡಿರ್ತಾನೆ, ಇನ್ನೊಂದು ಚಾಪ್ಟರ್ ಮತ್ತೊಂದರಿಂದ ಬರ್ಕೊಂಡಿರ್ತಾನೆ. ಹೀಗೆ XYZ ಎಲ್ಲ ಪ್ರತಿಗಳಿಂದ ಬರ್ಕೊಂಡಿರೋದ್ರಿಂದ ಅದೇನಾಗುತ್ತೆ, ಅಶುದ್ಧ ಸಂತಾನ ಪ್ರತಿ ಆಗುತ್ತೆ. ಬೇಸಿಕಲಿ ನಿಮ್ಗೆ ಗೊತ್ತಿದೆ. ನೀವು ವಂಶಾವಳಿ ನಿರ್ಣಯ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಸಂಪಾದನೆಗಾಗಿ ಅಶುದ್ಧ ಸಂತಾನ ಪ್ರತಿಯನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ರಿ ಅಂದರೆ ವಂಶಾವಳಿ ನಿರ್ಣಯ ಮಾಡುವಾಗ ನೀವು ಎಷ್ಟೇ ಶ್ರಮ ವಹಿಸಿ, ಎಷ್ಟೇ ಪ್ರಯತ್ನಶೀಲರಾಗಲಿ, ನಿಮ್ಮ ಎಷ್ಟೇ ಪ್ರತಿಭೆ ಪಾಂಡಿತ್ಯಗಳನ್ನ ಬಳಸ್ರಿ, ನೀವು ಆಯ್ಕೆ ಮಾಡಿಕೊಂಡ ಮೂಲ ಪ್ರತಿಯೇ ತಪ್ಪಾಗಿರೋದ್ರಿಂದ ನೀವು ಮಾಡುವ ಪಾಠ ಪರಿಷ್ಕರಣೆ ಎಲ್ಲವೂ ದೋಷವೇ ಆಗಬಹುದು. ಇದಕ್ಕೆ ಒಳ್ಳೆಯ ಉದಾಹರಣೆ ನಿಮಗೆ ಅಂದರೆ DL ನರಸಿಂಹಾಚಾರ್ಯ ಅವರು ಶಬ್ದಮಣಿ ದರ್ಪಣದ ಸಂಪಾದನೆಗೆ ಬಳಸ್ಕೊಂಡ ಪ್ರತಿ ಇದೆಯಲ್ಲ, ಅವರು ಶುದ್ಧ ಸಂತಾನ ಪ್ರತಿ ಆಯ್ಕೆ ಯಾವುದು ಅನ್ನೋದನ್ನು ನಿರ್ಧರಿಸ್ಕೊಳ್ಳೋದಕ್ಕೆ ಎಡವಿದ್ದರಿಂದ ಅವರ ಇಡೀ ಸಂಪಾದನೆಯೇ ಸಮಸ್ಯಾತ್ಮಕವಾಗಿ ನಿಂತು ಬರುತ್ತೆ. ಸೊ ಹೀಗಿರೋದ್ರಿಂದ ವಂಶಾವಳಿ ನಿರ್ಣಯ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಅಂದರೆ ನೀವು ಎಲ್ಲ ಶಾಸ್ತ್ರೀಯ ವಿಧಾನಗಳನ್ನ ಅನುಸರಿಸಿದರೂ ನಿಮ್ಮ ನಿರ್ಣಯವೇ ತಪ್ಪಾಗಿ ಇದ್ದಾಗ, ವಂಶಾವಳಿ ನಿರ್ಣಯವೇ ತಪ್ಪಾಗಿ ಇದ್ದಾಗ ನಿಮ್ಮ ಎಲ್ಲ ಕೆಲಸನೂ ಮುಂದೆ ತಪ್ಪಾಗಿ ಬಿಡುವ ಅಪಾಯ ಇರುತ್ತೆ. ಇದು ನಮಗೆ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾದ ವಿಷಯ. ಇನ್ನು ಮೂರನೇದು ಪಾಠ ಸಂಕಲನ ಅಂತ. ಪಾಠ ಸಂಕಲನ ಅಂದರೆ ಏನು ಅಂತ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಹೇಳಬೇಕು. ಏನು ಅಂತ ಹೇಳಿದ್ರೆ, ಒಂದು ವಚನನ ನೀವು ಸಂಪಾದನೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ.
ಮೊದಲಿಗೆ ಮೂಲ ಪ್ರತಿಯೊಂದು ನಿಮಗೆ ಇದೇ ಶುದ್ಧ ಪ್ರತಿ, ಇದೇ ಪ್ರಾಚೀನವಾದದ್ದು, ಇದನ್ನ ಇಟ್ಕೊಂಡು ಉಳಿದಿದ್ದನ್ನು ನಾವು ಭಿನ್ನ ಪಾಠಗಳನ್ನ ಗುರುತಿಸ್ಕೊಳ್ಳೋಣ ಅಂತ ಹೊರಟ್ರಿ ಅಂತಾದರೆ, ನಾನು ಒಂದು ಉದಾಹರಣೆ ಕೊಡ್ತೇನೆ. ಬಸವಣ್ಣನ ಒಂದು ವಚನ ಹೀಗಿದೆ: ಹೊತ್ತಾರೆ ಎದ್ದು ಲಿಂಗದೇವರ ದೃಷ್ಟಿಯಾರೆ ನೋಡದವನ ಬಾಳ್ವೆನನ ಬೀಳ್ವೆನೆನ ಅಂತ ಒಂದು ವಚನ. ಹೊತ್ತಾರೆ ಎದ್ದು ಲಿಂಗದೇವರ ದೃಷ್ಟಿಯಾರೆ ನೋಡದವನ ಬಾಳ್ವೆನನ ಬೀಳ್ವೆನೆನ ಅಂತ. ಈ ಹೊತ್ತಾರೆ ಅನ್ನೋದು ಒಂದು ಹಸ್ತಪ್ರತಿಯಲ್ಲಿ ಮೂಲದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಹೊತ್ತಾರೆ. ಇನ್ನೊಂದು ಹಸ್ತಪ್ರತಿಯಲ್ಲಿ ಒತ್ತಾರೆ ಅಂತಿದೆ, ಓ ಹ ಬಿಟ್ಟು ಹೋಗಿದೆ, ಒತ್ತಾರೆ ಅಂತ. ಅದನ್ನು ದಾಖಲಿಸ್ಕೊಳ್ಳಿ. ಹೆಂಗೆ ದಾಖಲಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಚೌಕಮನೆಯ ಹಾಳೆ ತಗೊಳ್ಳಿ. ಪ್ರತಿ ಒಂದು ಅಲ್ಲಿ ಹಾಳೆ ಮೇಲೆ ಅ ಪ್ರತಿ, ಬ ಪ್ರತಿ, ಕ ಪ್ರತಿ, ಡ ಪ್ರತಿ ಅಂತ ಮಾಡ್ಕೊಳ್ಬೇಕು ಸಾಲಿನಲ್ಲಿ. ಅ ಪ್ರತಿ ಅಂದರೆ ಮೂಲ ಅಂತ ಇಟ್ಕೊಳ್ಳೋಣ. ಅಲ್ಲಿ ಹೊತ್ತಾರೆ ಎದ್ದು ಲಿಂಗದೇವರ ದೃಷ್ಟಿಯಾರೆ ನೋಡದವನ ಬಾಳ್ವೆನನ ಬೀಳ್ವೆನೆನ ಅಂತ ಬರ್ಕೊಳ್ಳಿ. ಪೂರ ಒಂದೊಂದು ಅಕ್ಷರನು ಪ್ರತಿ ಚೌಕಮನೆಯ ಹಾಳೆಯ ಮೇಲೆ ಬರ್ಕೊಳ್ತಾ ಹೋಗಿ. ಆಗ ಭಿನ್ನ ಪಾಠಗಳು ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಏನೇನಿವೆ ಅಂತ. ಹೊತ್ತಾರೆ ಅನ್ನೋದಕ್ಕೆ ಒತ್ತಾರೆ ಅಂತ ಒಂದು ಹಸ್ತಪ್ರತಿಯಲ್ಲಿದೆ. ಎದ್ದು ಅನ್ನೋದು ಹೆದ್ದು ಅಂತ ಒಂದು ಕಡೆ ಇದೆ. ಆಗ ನೀವೇನು ತಗೋಬೇಕು? ಎದ್ದು ಅನ್ನೋದು ಯಾವುದೋ ಅದೇ ಕರೆಕ್ಟು, ಹೆದ್ದು ಅಲ್ಲ ಅಂತ. ಈ ದೃಷ್ಟಿಯಾರೆ ಅಂತಿದೆಯಲ್ಲ, ಅದಕ್ಕೆ ಕೆಲವು ಹಸ್ತಪ್ರತಿಗಳಲ್ಲಿ ಏನಿದೆ ಅಂದರೆ, ದೃಷ್ಟಿಯಾರೆಗೆ ದಿಟ್ಟಿಯಾರೆ ಅಂತಿದೆ, ದಿಟ್ಟಿವಾರೆ ಅಂತಿದೆ. ಯಾವುದು ಕರೆಕ್ಟು? ಇದನ್ನು ತೀರ್ಮಾನ ಮಾಡಬೇಕು ನಾವು. ದೃಷ್ಟಿಯಾರೆ ಕರೆಕ್ಟೋ, ದಿಟ್ಟಿಯಾರೆ ಕರೆಕ್ಟೋ, ದಿಟ್ಟಿವಾರೆ ಕರೆಕ್ಟು? ನೋಡೋದವನ ಎಲ್ಲ ಕಡೆ ಕರೆಕ್ಟ್ ಇದೆ ಅಂದ್ಕೊಳ್ಳಿ, ಬಾಳ್ವೆನನ ಬೀಳ್ವೆನನ ಎಲ್ಲ ಕರೆಕ್ಟ್ ಇದೆ ಅಂದ್ಕೊಳ್ರಿ. ಇಲ್ಲಿ ಮುಖ್ಯವಾಗಿ ಒಂದು ಕಡೆಗೆ ನಾವು ಲಕ್ಷ್ಯ ಕೊಟ್ಟು ಪಾಠ ಪರಿಷ್ಕರಣೆ ಮಾಡಬೇಕಾದದ್ದು ಬರುತ್ತೆ. ಅಂದರೆ ಪ್ರತಿ ಅಕ್ಷರ ಯಾವ ಹಸ್ತಪ್ರತಿಯಲ್ಲಿ ಹೆಂಗಿದೆ ಅಂತ ಬರ್ಕೊಳ್ತಾ ಹೋದ್ರಿ ಅಂದರೆ ಏನೇನು ಭಿನ್ನ ಅಂತ ಗೊತ್ತಾಗ್ತದೆ. ಚೌಕಮನೆ ಹಾಳೆ ಮೇಲೆ ಆ ಪದದ ಕೆಳಗಡೆ ಬೇರೆ ಹಸ್ತಪ್ರತಿಯ ಪದ ಎಲ್ಲಿದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ದಾಖಲಿಸ್ತಾ ಬಂದ್ರಿ ಅಂದರೆ ಭಿನ್ನ ಪಾಠಗಳು ಯಾವ್ಯಾವು ಅಂತ. ಉದಾಹರಣೆಗೆ ನಾನು ಒಂದನ್ನು ಮಾತ್ರ ಇಟ್ಕೊಳ್ತೀನಿ. ಇಲ್ಲಿ ದೃಷ್ಟಿಯಾರೆ ಅಂತಿದೆ, ಇದು ಕರೆಕ್ಟಾ? ಹೊತ್ತಾರೆ ಎದ್ದು ಲಿಂಗದೇವರ ದೃಷ್ಟಿಯಾರೆ ನೋಡದವನ ಬಾಳ್ವೆನನ ಬೀಳ್ವೆನನ ಕರೆಕ್ಟಾ ಇದು ವಚನ? ಈ ದೃಷ್ಟಿಯಾರೆ ಅಂದ್ರೆ ಏನಿದು? ಹೊತ್ತಾರೆ ಎದ್ದು ಲಿಂಗದೇವರ ದೃಷ್ಟಿಯಾರೆ ನೋಡದವನ ಅಂತ ಕರೆಕ್ಟ್ ಇದೆಯಾ ವಚನ? ದೃಷ್ಟಿಯಾರೆ ನೋಡದವನ ಬಾಳ್ವೆನನ ಬೀಳ್ವೆನನ ಅಂತಿದೆ ಮೇಡಮ್. ಭಿನ್ನ ಪಾಠಗಳೇನೇ ಅಂದರೆ ದಿಟ್ಟಿವಾರೆ ಅಂತ, ದಿಟ್ಟಿಯಾರೆ ಅಂತ. ಕರೆಕ್ಟ್ ರೀ, ಆದರೆ ಯಾವ್ದು ಸರಿ ಇದರಲ್ಲಿ? ಎಲ್ಲನೂ ಸರಿಯಾ? ಹೇಗೆ ಕರೆಕ್ಟ್ ಅಂತೀರಿ? ಯಾವ ಆಧಾರದ ಮೇಲೆ ಕರೆಕ್ಟ್ ಅಂತೀರಿ? ಕರೆಕ್ಟ್ ಅಂದರೆ ನಿಮಗೆ ನೋಡಿದಾಗ ಕರೆಕ್ಟ್ ಅನ್ನಿಸ್ತಿದೆಯೋ, ಕವಿ ಬಸವಣ್ಣ ಬರೆದದ್ದು ಏನಿರ್ಬೋದು ಅದು ಹೇಳಬೇಕು. ಅಲ್ಲ, ಈಗ ದೃಷ್ಟಿ ಯಾರೇ ಅನ್ನಬೇಕು, ಅದನ್ನು ದಿಟ್ಟಿ ಯಾರೇ ಅನ್ನಬೇಕು, ಅಥವಾ ದಿಟ್ಟಿವಾರಿ ಅನ್ನಬೇಕು? ಅಲ್ಲ ನೋಡಿ, ಇಲ್ಲಿ ಲಿಂಗದೇವರ ದೃಷ್ಟಿಯಾರೆ ನೋಡದವನ ಅಂತ ಬೇರೆ ಇದೆಯಲ್ಲ ಮುಂದೆ, ಏನರ್ಥ? ಅಲ್ಲ ಮೇಡಮ್, ದೃಷ್ಟಿ ಅನ್ನೋದು ನೋಡೋದೇ, ನೋಡದವನ ಅನ್ನೋದು ಅನ್ನೋದು ಎರಡೆರಡು ಪದ ಬಂದಿದೆಯಲ್ಲ, ಕರೆಕ್ಟಾ ಮೀನಿಂಗು? ಹಾಗಾದ್ರೆ ಆ ಪದ ಬಳಸಿರ್ಲಿಕ್ಕಿಲ್ಲಲ್ಲ.
ಹಂಗೆ ಅನ್ಬೋದಾ? ನೀವೇ ಈಗ ಕಲ್ಪಿಸ್ತಾ ಇದ್ದೀರಿ. ಕಲ್ಪಿಸೋದು ಹಾಗಲ್ಲ. ಈಗ ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಈ ಪದ ಎಲ್ಲೆಲ್ಲಿ ಬಂದಿದೆ ಅಂತ ಹುಡುಕ್ತೀರಿ. ಎಲ್ಲ ಹಸ್ತಪ್ರತಿಗಳಲ್ಲಿ ಈ ಪದ ಬಂದಿದ್ರೆ ಎಲ್ಲ ಕಡೆಗೂ ಏನೇನು ಬಂದಿದೆ ಅಂತ ನೋಡಬೇಕು. ಹಾಂ, ಅಲ್ಲ, ನಾನು ಎರಡು ಉದಾಹರಣೆನೂ ಹೇಳಿದ್ದೀನಿ ನಿಮಗೀಗ. ಬೇರೆ ಕಡೆಗೂ ಏನೇನು ಬಂದಿದೆ ಅಂತ ನಾನೇ 2 ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ದೃಷ್ಟಿ ಯಾರೆಗೆ ದಿಟ್ಟಿ ಯಾರೆ ಅಂತ ಒಂದು ಕೊಟ್ಟಿದ್ದೀನಿ, ದಿಟ್ಟಿ ವಾರೆ ಅಂತ ಒಂದು ಕೊಟ್ಟಿದ್ದೀನಿ ನಾನೇ, ಬೇರೆ ಹಸ್ತಪ್ರತಿದು. ಓಕೆ, ಆಗಬಹುದಾ? ಈ ಪಾಠ ಸಂಕಲನ ಅಂದ್ರೆ ಏನು ಗೊತ್ತೇನ್ರಿ? ಹಿಂಗೆ ಒಂದು ಪದಕ್ಕಿರುವ ಭಿನ್ನ ಭಿನ್ನ ಪಾಠಗಳಿವೆ ಅಲ್ಲ, ಅವನ್ನೆಲ್ಲ ಏನು ಮಾಡ್ಕೊಳ್ಳೋದು, ಒಂದು ಕಡೆಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ನೋಟ್ ಡೌನ್ ಮಾಡೋದು, ನೋಟ್ ಔಟ್ ಮಾಡೋದು. ಯಾಕೆ ಹಿಂಗೆ ಮಾಡೋದು ಅಂದರೆ ಮಿಸ್ಟೇಕ್ ಎಲ್ಲಿ ಯಾವ್ದು ಸರಿ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಅನುಕೂಲ ಆಗುತ್ತೆ. ಎಸ್ 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 ಹೀಗೆ ಮಾಡೋದಕ್ಕೆ ಏನಂತ ಹೆಸರು? ಪಾಠ ಸಂಕಲನ ಅಂತ. ಹೀಗೆ ಮಾಡೋದಕ್ಕೆ ನಾವು ಏನಂತ ಹೆಸರು ಹೇಳ್ತೀವಿ? ಪಾಠ ಸಂಕಲನ ಅಂತ. ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇಲ್ಲೊಂದು ವಚನ ಕೊಡ್ತೀನಿ ನಿಮಗೆ, ಏನಿದು ಸಮಸ್ಯೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ. ಅಂದರೆ ನಾವು ಬರೀ ಏನು ಥಿಯರಿಟಿಕಲ್ ಹೇಳಿದ್ರೆ ಇದು ಏನೂ ಅರ್ಥ ಆಗೋದಿಲ್ಲ ರೀ, ಏನೂ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲೊಂದು ವಚನ ಇದೆ, ಬೇಕಾದ್ರೆ ನೀವು ಬರ್ಕೊಂಡ್ಬಿಡಿ. ಬರ್ಕೊಂಡು ಕೆಳಗಡೆಗೆ ನಾನು ಭಿನ್ನ ಪಾಠ ಎಲ್ಲೆಲ್ಲಿದೆಯಲ್ಲ ಅಲ್ಲೆಲ್ಲಿ ಮಾರ್ಕ್ ಮಾಡಿಸ್ತೀನಿ. ಮೊದಲನೇ ಸಾಲು ತನುವ ತೋಟವ ಮಾಡಿ. ಎರಡನೇ ಸಾಲು ಮನವ ಗುದ್ದಲಿ ಮಾಡಿ. ಈ ತನುವ ತೋಟವ ಮಾಡಿ ಇದೆಯಲ್ರಿ, ತೋಟವದ ಟ ಇದೆಯಲ್ಲ, ಅಲ್ಲಿ ಅದ್ರ ಕೆಳಗಡೆ ಏನು ಮಾಡಿ ಅಂದರೆ, ತನುವ ತೋಟವ ಮಾಡಿದ್ರೆಲ್ಲ ನಡುಕೊಂದು ಲೈನ್ ಬಿಟ್ಕೊಂಡಿದ್ರೆ ಚೆನ್ನಾಗಿರ್ತದೆ. ನೀವು ಬೇರೆ ಹಸ್ತಪ್ರತಿಯಲ್ಲಿ ತೋಂಟವ ಅಂತ ಬಂದಿದೆ. ಈಗ ಒಂದು ಹಸ್ತಪ್ರತಿಯಲ್ಲಿ ತನುವ ತೋಟವ ಮಾಡಿ ಇದೆ ರೀ. ಇನ್ನೊಂದು ಹಸ್ತಪ್ರತಿಯಲ್ಲಿ ಈ ತೋಟವ ಅನ್ನೋ ಪದ ಇದೆಯಲ್ಲ, ಅದನ್ನೇನು ಬರೆದಿದ್ದಾರೆ? ತೋಟವ ಬರೆದಿಲ್ಲ ಅವರು, ತೋಂಟವ ಬರೆದಿದ್ದಾರೆ. ಅದನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಎಸ್ 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 ಎರಡನೇ ಲೈನ್ ಮನವ ಗುದ್ದಲಿ ಮಾಡಿ ಬರ್ಕೊಳ್ಳಿ. ಅದಾದಮೇಲೆ ಒಂದು ಲೈನ್ ಗ್ಯಾಪ್ ಬಿಡಿಬೇಕಾದ್ರೆ ಅಲ್ಲಿ ಎಲ್ಲ ಹಸ್ತಪ್ರತಿಗಳು ಗ್ಯಾಪ್ ಇಟ್ಟಿರಲ್ಲ. ಅಲ್ಲಿ ಏನು ಅರ್ಥ ಅಂದರೆ, ಎಲ್ಲ ಹಸ್ತಪ್ರತಿಗಳಲ್ಲೂ ಏನೂ ವ್ಯತ್ಯಾಸ ಬಂದಿಲ್ಲ, ಸೇಮ್ ಇದೆ ಅಂತ. ಆದರೆ ಮೊದಲನೇ ಲೈನಲ್ಲಿ ಏನಾಗಿತ್ತು? ತೋಟವ ಇದ್ದಲ್ಲಿ ಏನಾಗಿತ್ತು? ಇನ್ನೊಂದು ಹಸ್ತಪ್ರತಿಯಲ್ಲಿ ಎರಡಿದೆ. ಇದರಲ್ಲಿ ಒಂದೇ ಫೈನಲ್ ಮಾಡ್ಬೇಕು ನೀವು. ಎರಡು ಹಸ್ತಪ್ರತಿ ಇಟ್ಕೊಂಡಿವಿ ಅಂತ ಇಟ್ಕೊಳ್ಳೋಣ ನಾವು ಈಗ ಹೈಪೋಥೆಟಿಕಲಿ. ಸೊ ನೆಕ್ಸ್ಟ್ ಲೈನಿಗೆ ಬನ್ನಿ. ಅಗೆದು ಕಳೆದೆನಯ್ಯ. ಇಲ್ಲಿ ನೋಡಿ, ಇದ್ರ ಕೆಳಗಡೆ ಬೇರೆ ಅಗೆದು ಕಳೆದೆನಯ್ಯ ಇದೆಯಲ್ಲ, ಈ ಅಗೆದು ಇದ್ದಲ್ಲಿ ಅಗಿದು ಅಂತ ಒಂದು ಹಸ್ತಪ್ರತಿಯಲ್ಲಿದೆ. ಅಗಿದು. ಕಳೆದೆನಯ್ಯ ಇದೆಯಲ್ಲ, ಅಲ್ಲಿ ಕೇಳ್ದೆನಯ್ಯ ಅಂತ ಒಂದು ಕಡೆಗಿದೆ. ಕೇಳ್ದೆನಯ್ಯ, ಅಗೆದು ಕೇಳ್ದೆನಯ್ಯ. ಆಮೇಲೆ ಕೀಳಿದೆನಯ್ಯ ಅಂತ ಮತ್ತೊಂದು ಹಸ್ತಪ್ರತಿಯಲ್ಲಿದೆ. ಇನ್ನೊಂದು ಲೈನಲ್ಲಿ ಕೆಳಗಡೆ ಬರ್ಕೊಳ್ಳಿ, ಅದೇ ಅದಕ್ಕೆ ಸ್ಟ್ರೇಟ್ ಆಗಿ. ಅಂದರೆ ಈಗ ಏನಾಯಿತು? ಕೇಳ್ದೆನಯ್ಯ ಕರೆಕ್ಟೋ, ಕೀಳಿದೆನಯ್ಯ ಕರೆಕ್ಟೋ, ಕಳೆದೆನಯ್ಯ ಅಂತ ಇನ್ನೊಂದು ಕಡೆ ಇದೆ, ಕಳೆದೆನಯ್ಯ ಅಂತ. ಅಲ್ಲ, ನೀವು ಯು ಕೆನಾಟ್ ಅಸ್ಯೂಮ್ ಇಟ್ ನಾವು ಈಗ ಹೇಳೋದಲ್ಲ, ನಾನು ಮುಂದೆ ಬರ್ತೇನೆ ರೀ. ಅದು ಕೇಳ್ದೆನಯ್ಯ, ಕೀಳಿದೆನಯ್ಯ, ಕಳೆದೆನಯ್ಯ ಅಂತ ಮೂರಿದೆ ಇಲ್ಲಿ. ಅಂದರೆ ಮೂರು ಜನ ಲಿಪಿಕಾರರು ಇದನ್ನು ಹಿಂಗೆ ಬರ್ಕೊಂಡ್ಬಿಟ್ಟಿದ್ದಾರೆ.
ನೀವೇನು ಮಾಡ್ತಾ ಇದ್ದೀರಿ, ಪಾಠ ಸಂಕಲನ ಅಂದರೆ ಬೇರೆ ಬೇರೆಯವ್ರು ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಈ ಪದ ಹೆಂಗೆ ಬಂದಿದೆ ಅಂತ ಇಲ್ಲಿ ಜಸ್ಟ್ ಪಾಯಿಂಟ್ಔಟ್ ಮಾಡ್ತಾ ಇದ್ದೀರಿ. ಆಮೇಲೆ ನೀವು ತೀರ್ಮಾನಕ್ಕೆ ಬರಬೇಕು. ಕೊನೆಗೆ ಆ ತೀರ್ಮಾನಕ್ಕೆ ಬರೋ ಭಾಗ ಯಾವುದಂದ್ರೆ ನೆಕ್ಸ್ಟ್ ಪಾಠ ಸಂಕಲನ ಆದಮೇಲೆ ಪಾಠ ಪರಿಷ್ಕರಣ ಅಂತ ಕರಿತೀವಲ್ಲ ಆಗ. ರೈಟ್. ಇಲ್ಲಿ ನೋಡಿ ನೆಕ್ಸ್ಟ್ ಲೈನಿಗೆ ಬನ್ನಿ. ಭ್ರಾಂತಿನ ಬೇರೊಡೆದು ಅಂತ. ಭ್ರಾಂತಿನ ಬೇರೊಡೆದು. ಬೇರೊಡೆದು ಇಲ್ಲಿ ಭ್ರಾಂತಿನ ಇದೆಯಲ್ಲ, ಅಲ್ಲಿ ಇನ್ನೊಂದು ಹಸ್ತಪ್ರತಿಯಲ್ಲಿ ಏನಿದೆ ಅಂದರೆ ಭ್ರಾಂತಿಯ ಅಂತಿದೆ. ಯ ನ ಇದೆಯಲ್ಲ, ಅಲ್ಲಿ ಯ ಅಷ್ಟು ಬರ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಭ್ರಾಂತಿಯ ಬೇರೊಡೆದು. ನೆಕ್ಸ್ಟ್ ಲೈನ್ ಬನ್ನಿ. ಸಂಸಾರದ ಹೇಂಟೆಯ. ಹೇಂಟೆಯ ಒಗೆದು. ಇಲ್ಲಿ ಹೇಂಟೆಯ ಇದೆಯಲ್ಲ, ಅಲ್ಲಿ ಕೆಳಗಡೆಗೆ ಅಲ್ಲಿ ಎ ದೀರ್ಘ ಇದೆ, ಹೇಂಟೆಯ. ಇಲ್ಲಿ ಇನ್ನೊಂದು ಹಸ್ತಪ್ರತಿಯಲ್ಲಿ ಏನಿದೆ ಅಂದರೆ ಎ ಹ್ರಸ್ವ ಇದೆ, ಅಂದರೆ ಹೆಂಟೆಯ. ಮೊದಲು ದೀರ್ಘ ಎ ಇತ್ತು, ಹೇಂಟೆಯ. ಇಲ್ಲಿ ಹೆಂಟೆಯ ಆಗಿದೆ, ಹೆಂಟೆಯ ಇನ್ನೊಂದು ಹಸ್ತಪ್ರತಿಯಲ್ಲಿ. ಅಂದರೆ ಮೇಡಮ್ ಹೇಂಟೆಯ ಮೇಲೆ ಇತ್ತು, ಎರಡನೇದರಲ್ಲಿ ಹೆಂಟೆಯ ಆಗಿದೆ ಬರೀ. ಅಂದರೆ ಎ ದೀರ್ಘ ಇತ್ತು, ಇಲ್ಲಿ ಹ್ರಸ್ವಾಗಿದೆ ಒಂದರಲ್ಲಿ. ಇದು ಎರಡು ಬಂದಿದೆ ಬೇರೆ ಬೇರೆ ಹಸ್ತಪ್ರತಿಯಲ್ಲಿ, ಇದು ಹಿಂಗೆ ಬಂದಿದೆ. ಓಕೆ. ಇನ್ನು ಒಗೆದು ಅಂತ ಇತ್ತಲ್ಲ, ಗ ಇದ್ದಲ್ಲಿ ಈ ಕಡೆ ಇನ್ನೊಂದು ಹಸ್ತಪ್ರತಿಯಲ್ಲಿ ಡ ಬಂದಿದೆ, ಡೆ ಅಂದರೆ ಒಡೆದು ಅಂತ. ಒಗೆದು ಕರೆಕ್ಟಾ ಒಡೆದು ಕರೆಕ್ಟಾ ಅಂತ ನೋಡ್ಬೇಕಾಗುತ್ತೆ. ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಂತ. ನೆಕ್ಸ್ಟ್ ಲೈನ್. ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಗಮನಿಸಬೇಕಾದದ್ದು ನೀವೇನು ಅಂತ ಹೇಳಿದ್ರೆ, ಈ ಒಂದು ವಚನಕ್ಕೆ ಎಷ್ಟೆಲ್ಲ ಭಿನ್ನ ಪಾಠಗಳು ಬಂದಿವೆ ನೋಡ್ರಿ. ಇವೇ ಅಪಪಾಠಗಳು ಅಥವಾ ಸ್ಕಾಲಿತ್ಯಗಳು ಅಂತ ಗುರುತಿಸೋದು ನಾವು. ಇವನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿರಿ. ಇದರಲ್ಲಿ ಯಾವುದನ್ನು ತೆಗಿಬೇಕು, ಯಾವುದನ್ನು ಇಡಬೇಕು, ಯಾವ್ದು ಇಟ್ಟರೆ ಕರೆಕ್ಟು, ಬಸವಣ್ಣ ಬರೆದಿದ್ರೆ ಯಾವುದನ್ನು ಬರೆದಿದ್ದ ಮೂಲದಲ್ಲಿ ಅಂತ ತೀರ್ಮಾನ ಮಾಡ್ತೀರಲ್ಲ, ಅದೇ ಪಾಠ ಪರಿಷ್ಕಾರ. ಸೊ ಹಾಗಾದರೆ ಒಂದು ಪ್ರಯತ್ನ ಮಾಡಿ ನೋಡಿ, ಇದರಲ್ಲಿರೋದನ್ನು ಯಾವುದನ್ನು ತೆಗಿಬೇಕು, ಯಾವ್ದು ಇಡಬೇಕು, ಯಾವ್ದು ಕರೆಕ್ಟು ಯಾವುದಲ್ಲ ಅಂತ ಹೇಗೆ ನೋಡಬಹುದಾ ಅಂತ ಒಂದು ನಿಮಿಷದಲ್ಲಿ ಯೋಚನೆ ಮಾಡಬಹುದಾ? ಕ್ಯಾನ್ ಯು ಥಿಂಕ್ ಆಫ್ ಇಟ್? ಎಸ್ 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 ಎಸ್. ಇಲ್ಲಿ ತೋಂಟವ ಅಂತಿತ್ತಲ್ಲ, ಅದನ್ನ ಸೊನ್ನೆ ಇರಬೇಕಾ ಇರಬಾರ್ದ? ಯಾಕೆ ಇರಬಾರ್ದ್ರಿ? ಅಲ್ಲ, ನೋ ಮೇಡಮ್, ತೋಟವ ಇದೆಯಲ್ಲ, ನನ್ನೊಂದು ಪ್ರಶ್ನೆ ಇದೆ ನಿಮ್ಗೆ ಅಲ್ಲಿ. ಅದೇನು ಅಂತ ಹೇಳಿದ್ರೆ, ಹಳೆಗನ್ನಡದಲ್ಲಿ ಮತ್ತೆ ನಡುಗನ್ನಡ ಕಾಲದಲ್ಲಿ ಬೇಟೆ ಅನ್ನೋ ಪದ ಇರಲಿಲ್ಲ, ಬೇಂಟೆ ಅಂತ. ಕೋಟೆ ಇರಲಿಲ್ಲ, ಕೋಂಟೆ. ತೋಟ ಇರಲಿಲ್ಲ, ತೋಂಟ ಅಂತ. ಅಂದರೆ ಸಬಿಂದುಕಗಳಿರ್ತಿದ್ವು. ನಡುಗನ್ನಡ ಕಾಲಕ್ಕೆ ಬರೋ ಹೊತ್ತಿಗೆ ಸಬಿಂದುಕಗಳು ಅಬಿಂದುಕಗಳಾದವು. ಅಂದರೆ ತೋಂಟ ಹೋಗಿ ತೋಟ, ಬೇಂಟೆ ಹೋಗಿ ಬೇಟೆ, ಕೋಂಟೆ ಹೋಗಿ ಕೋಟೆ. ಹಾಗಾದರೆ ಇದು ಏನು? ತೋಂಟವ ಕರೆಕ್ಟಾ ತೋಟವ ಕರೆಕ್ಟಾ? ನೀವು ವ್ಯಾಕರಣ ಓದ್ತಾ ಇದ್ದೀರಿ ಅನ್ಕೋತೀನಿ. ಇದೆಲ್ಲ ಬರುತ್ತಲ್ಲಿ ಹಳೆಗನ್ನಡದಲ್ಲಿ. ನೀವು ವ್ಯಾಕರಣಶಾಸ್ತ್ರ ಅಭ್ಯಾಸ ಮಾಡ್ತಾ ಇದ್ರಿ ಅಂದರೆ ನಿಮ್ಗೆ ಇದು ಗೊತ್ತಾಗಿರುತ್ತೆ. ಸೊ ಇದೆಲ್ಲ ಚರ್ಚೆ ಇರುತ್ತೆ ಅಲ್ಲಿ. ಅಲ್ಲ, ನಾ ವ್ಯಾಕರಣದ ನಿಯಮ ಹೇಳಿದೆ, ಆ ನಿಯಮದ ಇಲ್ಲಿ ಅಪ್ಲೈ ಆಗಬೇಕೋ ಬೇಡವೋ? ದಟ್ಸ್ ದ ಲಾಜಿಕ್. ನಾನೇನೋ ನಿಯಮ ಹೇಳಿಬಿಟ್ಟೆ ನಿಮಗೆ. ನಾನು ನಿಯಮ ಹೇಳಿದ ತಕ್ಷಣ ಇಡಬೇಕು ಸರ್ ಅಂತ ಅನ್ಬಾರ್ದು ನೀವು. ಬಸವಣ್ಣ ಬರೆದಿದ್ದ ಅಂತ ನಿಮ್ಮ ತಲೆಯಲ್ಲಿ ಇರಬೇಕಾದದ್ದೇನು? So these are hypothetical assumptions, madam. These are hypothetical assumptions, right?
ಅಂದರೆ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ತೀರ್ಮಾನ ಮಾಡೋದು ಅಷ್ಟು ಸುಲಭದಲ್ಲ ಅಂತ ನಿಮ್ಗೆ ಏನಾಗ್ತಿದೆ ಈಗ? ಹೌದು ಸರ್, ಆದ್ರೆ ಅದಕ್ಕೆ ತಿಳುವಳಿಕೆ ಅನ್ನೋದು ಬೇಕು, ಆ ಕಾಲದ ತಿಳುವಳಿಕೆ ಬೇಕು, ಆ ಕಾಲದ ಹಾಂ, ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್. ಪ್ರಾದೇಶಿಕವಾಗಿ ಎಸ್ 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 ಆಗಲೇ ನಾನು ಕೆಲವೊಂದು ನಿಮಗೆ ಆಗಲೇ ನಾನು ಕೆಲವೊಂದು ಹೇಳಿದೆ, ನೆನಪಿದೆ ಅಲ್ಲ? ಅವನ್ನ ಯಾಕೆ ಮೊದಲೇ ಹೇಳಿದೆ ಅಂದರೆ, ಈ ಕೆಲಸ ಮಾಡೋರು ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡಿಬಿಟ್ರೆ ಆಗೋದಿಲ್ಲ ಅಂತ. ತಿಳುವಳಿಕೆ ಇರಬೇಕು, ತಿಳುವಳಿಕೆ ಇದ್ದಾಗಲೇ ನಾವು ಅದನ್ನ ಸರಿ ಮಾಡಕ್ಕೆ ಸಾಧ್ಯ, ಎಸ್ 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 ಸರಿಯಾಗಿ ಬರೆಯೋಕ್ಕೆ ಸಾಧ್ಯ. ಎಸ್ 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 ಅವಾಗ ಈಗ ನಾನು ಕೇಳ್ತೀನಿ, ತೋಟವಾಗಿದ್ರೆ ತೋಟ ಅಂತಿತ್ತು ಸರ್ ಅವಾಗ. ಇಲ್ಲ ಇಲ್ಲ, ಅದನ್ನು ಮುಂದಕ್ಕೆ ಬರೋಣ್ರಿ. ನೆಕ್ಸ್ಟ್ ತಗೊಳ್ಳಿ, ನೆಕ್ಸ್ಟ್ ಮುಂದಿನ ಪದ ತಗೊಳ್ಳಿ. ಹೌದು. ಮನವ ಗುದ್ದಲಿ ಮಾಡಿ, ಕರೆಕ್ಟ್ ಇದೆ, ಮನವನ್ನ ಗುದ್ದಲಿ ಮಾಡಿ, ಕರೆಕ್ಟ್ ಇದೆ. ನೆಕ್ಸ್ಟ್ ಅಗೆದು ಕಳೆದೆ ನಯ್ಯ. ಹಾಂ, ಇಲ್ಲಿ ಅಗೆದು ಕಳೆದೆನಯ್ಯನೋ, ಅಗೆದು ಕೀಳಿದೆನಯ್ಯನೋ, ಅಗೆದು ಕೇಳದೆನಯ್ಯನೋ. ಅಗಿದು ಅಂತ ಬರಲ್ಲ ಸರ್, ಅಗಿದು ಅಂದ್ರೆ ಏನು ಅಂತ ಅರ್ಥ ಬರುತ್ತೆ. ಅಗಿದು ಅಂದ್ರೆ ತಿನ್ನೋದು ಅಂತ ಅರ್ಥ ಬರುತ್ತೆ. ಅಗೆದು ಅಂತಂದ್ರೆ ಅದನ್ನ ಗುದ್ದಲಿಯಿಂದ ಇದು ಮಾಡ್ತೀವಲ್ಲ. ಇಲ್ಲ, ನೀವು ಉತ್ತರ ಕರ್ನಾಟಕದಲ್ಲಿ, ನೀವು ಮೈಸೂರು ಬೆಂಗಳೂರು ಕನ್ನಡದಲ್ಲಿ ಏನು ಮಾಡ್ತೀರಲ್ಲ, ಮನೆ ಅಂತೀರಿ, ನಾವು ಅದನ್ನು ಮನಿ ಅಂತೀವಿ. ಹೌದು, ಬಟ್ ಇದು ಉತ್ತರ ಕರ್ನಾಟಕದಿದೆ ಅಲ್ಲ ಸರ್ ಇದು. ಹಾಗಾದರೆ ಅಗೆದು ಕರೆಕ್ಟ್ ಇರಬೇಕಲ್ಲ, ಯಾಕಂದರೆ ನೀವು ಅಗೆ ಅನ್ನೋದನ್ನು ನಾವು ಅಗೆ ಅಂತೀವಿ. ಬಸವಣ್ಣನ ವಚನ ಇದು. ಅಂತ ಕರೀತೀರ, ಅಗಿದು ಅಂತಿಲ್ಲ ಸರ್, ಅಗೆದು ಅಂತಿದೆ. ಅಲ್ಲ, ಇನ್ನೊಂದು ಭಿನ್ನ ಪಾಠ ಇದೆ ನೋಡಿ, ಇಲ್ಲಿ ಕೆಳಗಡೆ ತೋರಿಸಿದ್ದೀನಲ್ಲ, ಅಗೀದು ಅಂತ. ಅಗಿದು ಅಂತಿದೆ. ಅದು ಕರೆಕ್ಟ್ ಇರ್ಬೇಕು ಹಂಗಾದ್ರೆ, ನಿಮ್ಮ ಪ್ರಕಾರ ಆದರೆ. ಅಲ್ಲ ಸರ್, ಅಗಿದು ಅಂದ್ರೆ ತಿನ್ನೋದ್ರಲ್ಲ. ಅಲ್ಲಲ್ಲ, ನೀವು ನಮ್ಮ ಕಡೆಗೆ ನಿಮ್ದು ಇರೋದು ನಾವು ಹಳೆ ಮೈಸೂರು ಪ್ರಾಂತದಲ್ಲಿ ಯಾವುದು ಏಕಾರ ಇರುತ್ತೋ ನಮ್ಮದು ಅದು ಏನಾಗುತ್ತೆ, ನಮ್ಮಲ್ಲಿ ಭಾಷೆಯಲ್ಲಾಗೋದು ಏನಾಗ್ತಿರ್ತದೆ, ಇಕಾರ ಆಗ್ತೈತೆ. ಶಾಲೆ ಅಂದರೆ ನಾವು ಸಾಲಿ ಅಂತೀವಿ. ಈಗ ಅಗೆದು ಅಗಿದು ಯಾವ್ದು ಕರೆಕ್ಟ್ ಹಂಗಾದ್ರೆ? ನಾನು ಅಗಿದು ಅಂತೀನಿ ಸರ್. ಯಾಕೆ? ಅಗಿದು ನಮ್ಮ ಕಡೆ ಇದು ಉತ್ತರ ಕರ್ನಾಟಕದ ಇದೆಯಲ್ಲ ಸರ್, ಇದು ಅಲ್ಲಿ ಆ ಕಡೆದಲ್ವಾ ಅದು, ಬಸವೇಶ್ವರದು. ಸೊ ನಾನು ನಿಮಗೆ ಈ ಕ್ವಶನ್ಸನ್ನು ಕೇಳ್ತಾ, ಈ ನಿಯಮಗಳನ್ನ ಹೇಳ್ತಾ ಏನು ಮಾಡ್ತಾ ಇದ್ದೇನೆ ಅಂದರೆ, ಈ ನಿಯಮಗಳನ್ನ ಪಾಲಿಸಿದ್ದಾರೆ ಅಂತ ಯಾಕೆ ನಂಬ್ತಿದ್ದೀರಿ ಅಂತ. ದ್ಯಾಟ್ಸ್ ದ ಲಾಜಿಕ್. ಓಕೆ, ಮುಂದಿನ ನೋಡಿ. ಕಳೆದೆನಯ್ಯನೋ, ಕೀಳ್ದೆನಯ್ಯನೋ, ಕೇಳ್ದೆನಯ್ಯನೋ. ಅಗೆದು ಕೇಳಿದ ಮನವ ಗುದ್ದಲಿ ಮಾಡಿ ಅಗೆದು ಕೇಳಿದ ಕಳೆದ. ಅಗೆಯೋದು ಅಂದರೆ ಗುದ್ಲಿ ತೊಗೊಂಡು ನೆಲ ಅಗಿತೀರಲ್ಲ, ಆ ಅಗೆಯೋದು ಅಲ್ವೇನ್ರಿ? ಅದು ಬಗೆದು ಅಂತೇನೋ ಅರ್ಥ ಬರುತ್ತೆ ಸರ್, ಅದು ಅಗೆದು ಮೀನ್ಸ್ ಬಗೆದು ಅಲ್ವಾ. ಕರೆಕ್ಟು ಅಂದ್ಕೊಳ್ಳಿ. ಅದಕ್ಕೆ ನೀವು ಇಲ್ಲ, ಇಲ್ಲಿ ಬಗೆದು ಅನ್ನೋ ಅರ್ಥ ಬರ್ತಿದೆಯಾ? ನೀವು ತಪ್ಪು, ಯು ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್. ಅಂದ್ರೆ ಸರ್ ಇದು ಆದ್ರೆ ಕಳೆದನೆಯ ಕಳೆದೆನಯ್ಯನೋ, ಕೀಳ್ದೆನಯ್ಯನೋ, ಕೇಳಿದೆನಯ್ಯನ. ಯಾಕ್ರಿ ಹೆಂಗೆ? ಅಲ್ರಿ, ಮನವ ಗುದ್ದಲಿ ಮಾಡಿ ಅಗೆದು ಏನು ಕೇಳಿದ್ರಿ? ಸೊ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ಪಾಠ ಪರಿಷ್ಕರಣೆ ಅಂದರೆ ಏನಿರುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಆಗ್ತಿದೆಯಲ್ಲ. ನೀವು ಹೇಳ್ತಿರೋ ಉತ್ತರಗಳು ತಪ್ಪಿರ್ಬೋದು, ಆದರೆ ಕೆಲಸ ಏನು ನಡೀತದೆ ಇಲ್ಲಿ ಅನ್ನೋದು ಅರ್ಥ ಆಗ್ತಿದೆಯಲ್ಲ. ಈ ಶಾಸ್ತ್ರ ಏನು ಮಾಡುತ್ತೆ ಅಂದರೆ ಇದೇ ಕೆಲಸ ಮಾಡೋದ್ರಿ. ರೈಟ್? ಯುವರ್ ಆನ್ಸರ್ಸ್ ಮೇ ಬಿ ರಾಂಗ್ ಆರ್ ರೈಟ್, ಅದು ಮುಖ್ಯ ಅಲ್ಲ ನಮಗೆ. ನಂಗೆ ಪ್ರೋಸೆಸ್ ಅರ್ಥ ಮಾಡಿಸೋದು ಮುಖ್ಯ ನಿಮ್ಗೆ. ಇದನ್ನು ಪಾಠ ಪರಿಷ್ಕರಣೆ ಅಂದರೆ ಏನು ಅಂತ ನಾನು ನಿಮಗೆ ಅರ್ಥ ಮಾಡಿ. ಈ ಭ್ರಾಂತಿನ ಬೇರೊಡೆದು ಇದೆ, ಬೇರು ಒಗೆದು ಇದೆ. ಏನಿದು? ಒಡೆದುನ ಒಗೆದುನ? ಭ್ರಾಂತಿಯನ ಭ್ರಾಂತಿನ? ಭ್ರಾಂತಿಯ ಬೇರೊಡೆದುನ ಭ್ರಾಂತಿನ ಬೇರೊಡೆದುನ? ಬೇರು ಒಗೆದುನ ಬೇರು ಒಡೆದುನ? ಅಲ್ಲ, ಸಂಸಾರ ಬೇರು ಒಡೆದು ಸಂಸಾರ ಹೇಂಟೆಯನ ಹೆಂಟೆಯನ? ಒಡೆದುನ ಒಗೆದುನ? ಅದು ಒಗಿತಿದ್ದೀರೋ ಇಲ್ಲ ಹೊಡಿತಿದ್ದೀರೋ ಒಗಿತಿದ್ದೀರೋ? ಒಗೆಯೋದಂತ ಮಾತಾಡ್ತಿದೆಯೋ ಒಡೆಯೋದಂತ ಮಾತಾಡ್ತಿದೆಯೋ? ಇದು
ಸೊ ಇಡೀ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಹೇಳುವ ವಚನ ರೀ ಇದು. ಆದರೆ ಬಿತ್ತಿದೇನೆಯ ಬ್ರಹ್ಮ ಬೀಜನ ಇದು ಕರೆಕ್ಟ್ ಅಷ್ಟದು ಹೆಂಡೆಯ ಒಳಗೆ ಆಗುತ್ತದೆ ನನ್ನ ಪ್ರಕಾರ. ಎಸ್ ಸೊ ಅರ್ಥ ಆಗ್ತಿದೆ ಅಲ್ರಿ ಪ್ರೊಸೆಸ್ ಏನಾಗ್ತಿದೆ ಅಂತ. ಎಸ್ ನ ಏನಾಗಬೇಕಾಗಿತ್ತು ಆಗಿನ ಕಾಲದ ಪದಗಳ ಬಳಕೆ ಯಾವ ರೀತಿ ಬಳಕೆಯಲ್ಲಿ ಇತ್ತು ಅನ್ನೋದನ್ನು ಭಾಷೆ ಗೊತ್ತಿರಬೇಕು, ಛಂದಸ್ಸು, ಲಿಪಿ, ಯಾವ ಅರ್ಥದಲ್ಲಿ ಬಸವಣ್ಣ ಬಳಸಿರಬಹುದು, ಏನು ಹೇಳಲಿಕ್ಕೆ ಹೊರಟಿದ್ದಾನೆ, ಅರ್ಥ ಏನು. ಸೊ ನಮ್ಗೇನಾಗಿದೆ ರೀ, ಬಸವಣ್ಣನೋ ಇನ್ನೊಬ್ಬರೋ ಪಂಪನೋ ಈ ಥರದ್ದು ಎಲ್ಲ ಪಂಪನಿಂದ ಹಿಡ್ಕೊಂಡು ಎಲ್ಲರೂ ಪುಸ್ತಕ ಏನು ನಮಗೆ ಕಾವ್ಯ ವಚನ ಎಲ್ಲ ಬಂದಿದೆ ಎಲ್ಲ ನಾವು ಸುಮ್ಮನೆ ಓದ್ತಾ ಇದ್ದೀವಿ. ಇದು ಯಾವ್ದು ಸರಿ ಅನ್ನೋದನ್ನು ತೀರ್ಮಾನ ಮಾಡಿ ವಿದ್ವಾಂಸರು ಕೊಟ್ಟಿದ್ದಾರೆ ಅಂತ ಓದ್ತಿದ್ದೀವಿ ನಾವು. ಆ್ಯಕ್ಚುಲಿ ಒಂದು ತೀರ್ಮಾನ ಮಾಡದೆ ಹೋಗಿದ್ರೆ ನಮ್ಗೆ ಓದಲಿಕ್ಕೆ ಇವತ್ತು ಸಾಧ್ಯ ಇರಲಿಲ್ಲ. ಇಷ್ಟೆಲ್ಲ ಇರ್ತಿತ್ತು ಮಿಸ್ಟೇಕ್ಸ್. ಆಮೇಲೆ ಈ ವಿದ್ವಾಂಸರೆಲ್ಲ ಮಾಡಿಕೊಟ್ಟು ಹೋಗಿದಾರಲ್ಲ, ಅವ್ರು ಮಾಡಿದ್ದು ಫೈನಲ್ ಅಲ್ಲ, ಅವರು ತಪ್ಪು ಮಾಡಿರ್ಬೋದು ಇದರಲ್ಲಿ. ಹಾಗಾಗಿ ನಾವು ಬಸವಣ್ಣ ಹಿಂಗೆ ಹೇಳಿದಾನೆ ಅಂತ ಓದ್ತಿರ್ತೀವಿ, ಆದರೆ ಬಸವಣ್ಣ ಹಂಗೆ ಹೇಳಿರ್ಲಿಕ್ಕಿಲ್ಲ. ಸೊ ಇದು ಪಂಪ ಹಿಂಗೆ ಹೇಳ್ದಾನಂತ ಓದ್ತಿರ್ತೀವಿ. ಪಂಪಂದೊಂದು ಪದ್ಯ ಇದೆ, ಶ್ರೀ ಎನ್ನ ರಾತಿ ಸಾಧನ ಪಯೋನಿಧಿಯೊಳ್ ಅಂತ ಒಂದು ಪದ್ಯ ಇದೆ ರೀ. ಅಲ್ಲಿ ಸುಪುಷ್ಟ ಪಟ್ಟಮನ್ ಅಂತ ಒಂದು ಬರುತ್ತೆ. ನೀವು ಪಂಪನ ಕಾವ್ಯ ನಿಮ್ಮ ಸಿಲೆಬಸ್ಗಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಸುಪುಷ್ಪ ಪಟ್ಟ ಅಂತ ಇದೆಯಲ್ಲ, ಸುಪುಷ್ಟ ಪಟ್ಟನೋ ಸುಪುಷ್ಪ ಪಟ್ಟನೋ ಅಂತ ಒಂದು ಸಮಸ್ಯೆ. ಶ್ರೀ ಎನ್ ಅರಾತಿ ಸಾಧನ ಪಯೋನಿಧಿಯೊಳ್ ಅಂತ ಪದ್ಯ ಅದು. ಅಂದರೆ ಅದು ಪುರಾಣದ ಒಂದು ಘಟನೆಯನ್ನು ನೆನಪಿಸ್ಕೊಂಡು ಆರಂಭ ಆಗುವ ಪದ್ಯ ಅದು, ಸ್ತುತಿ ಪದ್ಯ, ಪಂಪನ ಮೊದಲನೇ ಪದ್ಯ ಅದು. ಶ್ರೀಯ ನರಾತಿ ಸಾಧನ ಪಯೋನದಿಯೊಳ್ ಸುಪುಷ್ಟ ಪಟ್ಟಮನ್ ವೈರಿ ನರೇಂದ್ರಂ ಕೆಡುಹಿ, ಹಿಂಗೆಲ್ಲ ಬರುತ್ತೆ ಆ ಪದ್ಯ. ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಈ ಪಂಪ ಹೇಳಿರೋದು ಪುಷ್ಪ ಪಟ್ಟನೋ ಪುಷ್ಟ ಪಟ್ಟನೋ. ಈ ಪುಷ್ಪ ಪಟ್ಟ ಅಂದರೆ ಯಾವುದು, ಪುಷ್ಟ ಪಟ್ಟ ಅಂದರೆ ಯಾವುದು, ಇಷ್ಟೆಲ್ಲ ಸಮಸ್ಯೆಗಳು ಒಂದೊಂದು ಪದ್ಯದ ಸಾಲಿನಲ್ಲಿ ನಮಗೆ ತೋರಿ ಬರುತ್ತೆ. ಸೊ ಹೀಗಿದ್ದಾಗ ಏನು ಮಾಡೋದು, ಇದನ್ನು ಸರಿಪಡಿಸೋದಕ್ಕೆ ನಾವು ಮಾಡುವ ಕೆಲಸನೇ ನಾವೇನಂತ ಕರಿತೀವಿ, ಇದಕ್ಕೆ ನಾವೇನಂತ ಹೆಸರಿಡ್ತೀವಿ ಅಂತ ಹೇಳಿದ್ರೆ ಪಾಠ ಪರಿಷ್ಕರಣ ಅಂತ. ಅಂದರೆ ನಾನು ಹಿಂದೆ ಹೇಳ್ದಂಗೆ ನಿಮಗೆ ಪಾಠ ಸಂಕಲನ ಮಾಡ್ತೀರಲ್ಲ, ಭಿನ್ನ ಪಾಠಗಳನ್ನ ಗುರುತಿಸ್ತೀರಲ್ಲ, ಅದನ್ನು ಚೌಕಮನೆ ಹಾಳೆ ಮೇಲೆ ಗುರುತಿಸ್ತಾ ಹೋಗೋದೇ ಬಹಳ ಮುಖ್ಯ. ಅಕ್ಷರ ವೃತ್ತಗಳಿಂದ ರಚನೆಯಾದ ಕಾವ್ಯಗಳನ್ನ ಗುರುತಿಸುವಾಗ ಈ ವಿಧಾನ ಹೆಚ್ಚು ಪ್ರಯೋಜನಕಾರಿ. ಈ ವರ್ಣವೃತ್ತಗಳಲ್ಲಿ ರೂಪಿತವಾದ ಛಂದಸ್ಸು ಇರುತ್ತಲ್ಲ, ಚಂಪು ಮುಂತಾದ ಕಾವ್ಯಗಳು, ಕಂದ, ಈ ಥರದಲ್ಲಿದ್ದಾಗ ಈ ವಿಧಾನ ಹೆಚ್ಚು ಅನುಕೂಲ. ಆದರೆ ಮಾತ್ರಾ ವೃತ್ತ ಮತ್ತು ಅಂಶ ವೃತ್ತಗಳು ಬಂದಾಗ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಮಾತ್ರಾ ವೃತ್ತಗಳು ಬಂದಾಗ ಮತ್ತು ಅಂಶ ವೃತ್ತಗಳು ಬಂದಾಗ, ಯಾಕಂದರೆ ನಾವು ಅಲ್ಲಿ ಅಕ್ಷರಗಳನ್ನ ಗುರುತಿಸ್ತಾ ಹೋಗುವಾಗ ಮಾತ್ರೆಯ ಬೆಲೆಯನ್ನು ಅಲಕ್ಷ್ಯ ಮಾಡುವ ಸಾಧ್ಯತೆ ಇರುತ್ತೆ. ಆಮೇಲೆ ಅಂಶಗಣಗಳಲ್ಲಿ ಗುರುಲಘುವ ಸಮನ್ವಯದ ವಿಧಾನ ಬೇರೆ ಇರುತ್ತೆ. ಹೀಗಿದ್ದಾಗ ಈ ಚೌಕಮನೆ ಹಾಳೆ ಮೇಲೆ ನೀವು ಪ್ರತಿ ಅಕ್ಷರನ ಬರ್ಕೊಂಡು ನೋಡ್ತಾ ಇರುವಾಗ ಸ್ವಲ್ಪ ವ್ಯತ್ಯಾಸಗಳು ಎಲ್ಲ ಕಾಣಿಸುತ್ತೆ. ಆದರೆ ನೀವು ಪಾಠ ಸಂಕಲನ ಮಾಡುವಾಗ, ನಾನೇನು ಉದಾಹರಣೆ ಕೊಟ್ಟೆ ಅಲ್ಲ, ಈಗ ಒಂದು ಪಾಠಕ್ಕೆ ಇರುವ ಎಲ್ಲ ರೀತಿಯ ಭಿನ್ನ ಪಾಠಗಳನ್ನ ಗುರುತಿಸಬೇಕು ಅಂತ. ದಿಸ್ ಇಸ್ ಮಸ್ಟ್. ಒಂದು ಪಾಠಕ್ಕಿರುವ ಎಲ್ಲ ಭಿನ್ನ ಪಾಠಗಳನ್ನ ಗುರುತಿಸ್ಬೇಕು ಅನ್ನೋದು. ಇವುಗಳನ್ನ ಭಿನ್ನ ಪಾಠಗಳನ್ನ ನಾವೇನಂತೀವಿ ಅಂದರೆ ಪಾಠಾಂತರಗಳು ಅಂತ. ಈಗ ಉದಾಹರಣೆ ನಿಮಗೆ ಕಳೆದೆನಯ್ಯ, ಕೀಳ್ದೆನಯ್ಯ, ಕೇಳಿದೆನಯ್ಯ ಅಂದಿವಲ್ಲ, ಅವೆಲ್ಲ ಪಾಠಾಂತರಗಳು ಅಥವಾ ಭಿನ್ನ ಪಾಠಗಳು. ಎಲ್ಲವನ್ನು ಗುರುತಿಸ್ಬೇಕು. ಈ ಪಾಠಾಂತರಗಳಲ್ಲಿ ಕೆಲವು ಪ್ರಕ್ಷೇಪ ಪಾಠಗಳಾಗಿರುತ್ತವೆ, ಕೆಲವು ವಿಕ್ಷೇಪ ಪಾಠಗಳಾಗಿರುತ್ತವೆ. ಯಾವುದು ಪ್ರಕ್ಷಿಪ್ತ ಯಾವುದು ವಿಕ್ಷಿಪ್ತ ಅಂತ ಗುರುತಿಸ್ಬೇಕು. ಈ ಗುರುತಿಸ್ತಾ ಶುದ್ಧ ಪಾಠ ಯಾವುದಿರಬಹುದು ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಆದ್ದರಿಂದ ಪಾಠಾಂತರಗಳನ್ನ ಎಲ್ಲ ಗುರುತಿಸ್ರಿ, ಪ್ರಕ್ಷೇಪ ಯಾವುದು ವಿಕ್ಷೇಪ ಯಾವುದು ಮಾಡಿರಿ, ಮತ್ತು ಯಾವ ಹಸ್ತಪ್ರತಿಯಲ್ಲಿ ಅದು ಹಾಗೆ ಬಂದಿದೆ ಅಂತ ಅದರ ಮೂಲ ಆಕಾರ, ಅ ಪ್ರತಿಯಲ್ಲೋ, ಬ ಪ್ರತಿಯಲ್ಲೋ, ಗ ಪ್ರತಿಯಲ್ಲೋ, ಡ ಪ್ರತಿಯಿಂದ ಬಂದಿದ್ದೋ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆಕಾರ ಮತ್ತು ಆ ಪ್ರಭಾವ ಎಲ್ಲಿಂದ ಬಂದದ್ದು, ಅಂದರೆ ಯಾರನ್ನು ನೋಡಿ ಯಾರು ಬರ್ಕೊಳ್ವಾಗ ಇಂಥ ದೋಷ ಆಗಿರಬಹುದು
ಅನ್ನೋದನ್ನು ಗುರುತಿಸ್ಬೇಕು ನೀವು. ಪುನರುಕ್ತಿ ಅಂತ ಒಂದು ಬರುತ್ತೆ, ರಿಪಿಟೇಷನ್ ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಇವೆಲ್ಲ ಕೆಲಸ ಎಲ್ಲಿ ನಡೆಯುತ್ತೆ ಅಂದರೆ ಪಾಠ ಸಂಕಲನದಲ್ಲಿ. ಅಂದರೆ ಪಾಠಾಂತರಗಳ ದಾಖಲೀಕರಣ, ಪ್ರಕ್ಷಿಪ್ತ ಪಾಠಗಳ ದಾಖಲೀಕರಣ, ವಿಕ್ಷಿಪ್ತ ಪಾಠಗಳ ದಾಖಲೀಕರಣ, ಅವು ಪಾಠಾಂತರ, ಪ್ರಕ್ಷಿಪ್ತ, ವಿಕ್ಷಿಪ್ತಗಳು ಬಂದಿರುವ ಎಲ್ಲಿ ಬಂದಿವೆ, ಎಲ್ಲಿಂದ ಬಂದವು ಅನ್ನೋದನ್ನು ಅವುಗಳ ಮೂಲ ಆಕಾರದ ದಾಖಲೀಕರಣ, ಮತ್ತು ಈ ದೋಷಗಳು ಯಾವ ಪ್ರಭಾವದಿಂದ ಉಂಟಾದವುಗಳು, ಯಾರನ್ನು ನೋಡಿ ಯಾರು ಬರ್ಕೊಳ್ಳುವಾಗ ಹಿಂಗಾದವು ಅನ್ನೋ ಪ್ರಭಾವ, ಜೊತೆಗೆ ಪುನರುಕ್ತಿ ರಿಪಿಟೇಷನ್ಸ್ ಯಾವುದು ಅಂತ ಐಡೆಂಟಿಫಿಕೇಷನ್. ಇಷ್ಟು ಮಾಡ್ಕೊಳ್ಳೋದೆಲ್ಲ ಪಾಠ ಸಂಕಲನದಲ್ಲೇ ಬರುತ್ತೆ. ಇಷ್ಟೆಲ್ಲ ಕೆಲಸ ಪಾಠ ಸಂಕಲನ. ಇಷ್ಟೆಲ್ಲ ಮಾಡ್ಕೊಂಡ ಮೇಲೆ ಕೊನೆಗೆ ನಾವು ಪಾಠ ಪರಿಷ್ಕರಣಕ್ಕೆ ಬರ್ತೇವೆ. ಸೊ ಇಲ್ಲಿಗೆ ನಾನು ನಿಲ್ಸಿರ್ತೀನಿ ರೀ. 2-3 ನಿಮಿಷ ನೀವು ಬ್ರೇಕ್ ತೊಗೊಳ್ರಿ. ವಿ ಕ್ಯಾನ್ ಅಸೆಂಬಲ್ ಆಫ್ಟರ್ 2-3 minutes. Button. Out of list. Window navigation bar. Double tap to activate. Top back off. ವೇಟ್ ಮಾಡಿದ್ರಿ ಸರ್, ಇದು ಹೋಗಿದೆ ಸರ್. ಅದು ಹೋಗ್ಬಿಟ್ಟೆ ಸರ್ ಅವಾಗಲೇ. ಏನು ಕ್ಲಾಸ್ ಹೋಗ್ಬಿಟ್ಟಿತ್ತಾ? ಹಾಂ ಸರ್. ಸರಿ ಮಾಡಿದ್ರಿ. Recording in progress. ಮೇಡಮ್ 2-3 ನಿಮಿಷ ಬ್ರೇಕ್ ತಗೊಳ್ಳೋಣ. ವಿ ಕ್ಯಾನ್ ರೀಅಸೆಂಬಲ್. Okay, sir. Okay, sir. Yes, yes. Okay, sir. ಹಾಂ So, ಓಕೆ. ದರಾ ಬೇಂದ್ರೆ ಏನಿದೆ ಅಲ್ಲ, ಏನ್ ಮಾಡಿ ಈಗ ಇವ್ರು ಕೊಟ್ಟಿರ್ತಾರೆ ಅದ್ರಲ್ಲಿ ಇದಾವಲ್ಲ, ಎಷ್ಟು ಪೋಯಮ್ಸ್ಗಳಿದಾವೆ ಅಂದ್ರೆ ಕವಿತೆಗಳಿದಾವಲ್ಲ, ಅದ್ರದ್ದು ಭಾವಾರ್ಥಗಳನ್ನ ಬರ್ಕೊಳ್ಳಿ. ಬರ್ಕೊಂಡು